ನಾವು ಒಬ್ಬ ಆರೋಪಿ ಒಳಗಿದ್ದರೆ ನಿಜವಾಗಿ ಮನೆ ಹೋಗೋಕ್ಕೆ ಹೆದರಿಕೆ ಆಗ್ತಿತ್ತು, ಅಲ್ಲೇ ಮನ್ಕೊಳ್ತಿದ್ವು. ಯಾಕಂದ್ರೆ ಲಾಕೌಟ್ ನಿಯರ್ ನೆಗ್ಲಿಜೆನ್ಸ್, ಅದನ್ನು 304 ಅಂತ ತಗೋಬೋದು, 302 ಅಂತಲೇ ಮಾಡಿ ಒಳಗೆ ಹಾಕ್ತಿದ್ದಾರೆ ನಮಗೆ. ಅದು ನಮಗೂ ಅನುಭವ ಆಗಿದೆ. ನಿರಪರಾಗಿದ್ದೇ ಆದಾಗಲೂ ಎಷ್ಟು ಸರಿ ಅನುಭವಿಸಬೇಕು ಅಂತೇಳಿ ನಮಗೂ ಗೊತ್ತಿದೆ. ಎಲ್ಲ ಪೊಲೀಸ್ ಅಧಿಕಾರಿ ಗೊತ್ತು. ಎಷ್ಟೆಷ್ಟೋ ಒಳ್ಳೆ ದಕ್ಷ ಪ್ರಾಮಾಣಿಕ ಅಧಿಕಾರಿ ಅಮಾಯಕರು ನಿಜವಾಗೂ ಶಿಕ್ಷೆಗಳು ಪಟ್ಟವರು. ಈಗ ಅವನು ಕಳಿಸಿದಾಗ ರಾತ್ರಿ ಅವರೇನಾದ್ರು ಹೊಡೆದು ಹಾಕಿದರೆ ಪೊಲೀಸ್ ಟಾರ್ಚರ್ ಮಾಡಿದ್ರು, ಅದಕ್ಕಾಗಿ ಅವ್ನು ಸತ್ತ ಅಂತ ಮಾಡ್ತಾಯಿದ್ರು. ಈಗ ಹೇಗೂ ಗೇಲಿ ಗೊತ್ತಲ್ಲ, ಸಮೀರ್ ಯಾರೋ ಭಾಳ ಹೇಳಿದ್ರು, ಸಮೀರ್ ಅಲ್ಲ ಮೀರ್ ಸಾದಿಕ್, ಮೀರ್ ಜಾಫರ್ ಅಂತ. ಬಿಡಿ, ನಾವು ಒಬ್ಬ ವ್ಯಕ್ತಿಗತವಾಗಿ ಮಾತಾಡೋದು. ಮೊಟ್ಟ ಮೊದಲಿಗೆ ಅನ್ಯ ಧರ್ಮೀಯ ಆದಾಗ ಬೇರೆಯವ್ರಿಗೆ ಫಸ್ಟ್ ಡೌಟ್ ಬರುತ್ತೆ. ಇವ್ರು ಏನು ಈ ಪಿತೂರಿಗಾರರಿದ್ದಾರೋ, ಇನ್ನು ಲೈಫ್ನಲ್ಲಿ ಈ ರೀತಿ ಪಿತೂರಿ ಯಾರೂ ಮಾಡಬಾರ್ದು. ಈ ಶಿಕ್ಷೆ ಆಗಬೇಕು ಅಂದರೆ ಈಗ ದೇವರು ಯಾರು ಹೇಳಿದ್ರೆ ಅಣ್ಣಪ್ಪ ಕೊಡ್ತಾನೆ, ಧರ್ಮಸ್ಥಳ ಮಂಜುನಾಥ್ ಕೊಡ್ತಾನೆ, ಅದು ಕೊಡೋಕ್ಕಿಂತ ದೇವ್ರು ಕೊಡೋದು ಕೊನೆಗೆ ನಾವು ಅಟ್ಲೀಸ್ಟ್ ನಿಮ್ಗೊಂದು ಧಿಕ್ಕಾರ ಕೂಗೋಕ್ಕಾಗಲ್ಲ. ಇವ್ರು ಏನಾದ್ರು ಸಕ್ಸಸ್ ಆಗಿದ್ದರೆ ಬರೀ ಧರ್ಮಸ್ಥಳದ ಇದು ಹೋಗ್ತಿರಲಿಲ್ಲ, ಹಿಂದೂ ಧರ್ಮದ ಬಗ್ಗೆ ವಿರೋಧ ಅಷ್ಟೇ ಆಗ್ತಿರಲಿಲ್ಲ, ನಮ್ಮ ದೇಶದ ಪ್ರತಿಷ್ಠೆನೂ ಭಾಳಷ್ಟು ಡ್ಯಾಮೇಜ್ ಆಗ್ತಿತ್ತು. SIT ಸರಿಯಾದ ಒಂದು ಕ್ರಮ ತಗೊಂಡು ಇವರ ಪಾತ್ರಗಳು ಗುರುತಿಸಿ ಇವರಿಗೆ ಎಲ್ಲಿಂದ ಸಪೋರ್ಟ್ ಬಂದಿದೆ, ಎಷ್ಟು ಫೈನಾನ್ಸ್ ಆಗಿದೆ, ಯಾರ್ಯಾರಿದ್ದಾರೆ, ಇಡೀ ಷಡ್ಯಂತ್ರದ ಪಿತೂರಿಗಾರರ ಎಲ್ಲ ಗ್ಯಾಂಗನ್ನು ಹೊರಗೆ ತೆಗೆದು ಈ ಜಗತ್ತಿಗೆ ಸತ್ಯ ತೋರಿಸ್ಬೇಕು. ಸಮೀರ್ ಥರದವರು ಇವರು ಗ್ಯಾಂಗು ಪ್ರತಿಯೊಬ್ಬರು ಪಾಠ ಕಲಿಬೇಕಾಗಿದೆ. ಇಲ್ಲದಿದ್ರೆ ಏನಾಗುತ್ತೆ, ಪ್ರತಿನಿತ್ಯ ಜನರ ಭಾವನೆಗಳು, ಜನರ ನಂಬಿಕೆಗಳ ಮೇಲೆ ದಾಳಿ ಮಾಡ್ತಾನೆ ಇರ್ತಾರೆ. ನಮಸ್ತೆ, ಬಿ ಗಣಪತಿ ಚಾನಲ್ಲಿಗೆ ಸ್ವಾಗತ. ಟಾರ್ಗೆಟ್ ಧರ್ಮಸ್ಥಳ, ಅದರ ಬಗ್ಗೆನೇ ನಾವು ಮಾತಾಡಬೇಕಾದಂಥ ಸಂದಿಗ್ಧ ಮತ್ತು ಅನಿವಾರ್ಯತೆ, ಅದರ ಜೊತೆಗೆ ಅಲ್ಲಿ SIT ತನಿಖೆ ಏನಾಗ್ತಾ ಇದೆ, ಕ್ಷಣ ಕ್ಷಣಕ್ಕೂ ಅದು ಒಂದು ರೀತಿಯ ವಿಚಿತ್ರವಾದ ಬಂಗುರ, ಯಾವ್ಯಾವುದೋ ಬೇರೆ ಬೇರೆ ರೀತಿಯ ತಿರುವುಗಳನ್ನು ಪಡ್ಕೊಳ್ತಾ ಇದೆ. ಆದರೆ ಕೊನೆಗೂ ಅಣ್ಣಪ್ಪನ ಮತ್ತು ಮಂಜುನಾಥನ ಕೃಪೆ, ಆಶೀರ್ವಾದ, ಅದರ ಒಟ್ಟು ಸತ್ಯದ ಬೆಳಕಲ್ಲಿ ನಿತ್ಯವೂ ನಾವು ಏನು ಧರ್ಮಸ್ಥಳ ಏನೋ ಅನಾಚಾರದ ಕೇಂದ್ರ ಆಗಿದೆ, ಅಲ್ಲೇನೋ ಅತ್ಯಾಚಾರ ಆಗಿದೆ, ನೂರಾರು ಸಾವಿರಾರು ಹೆಣಗಳನ್ನು ಹೂತಿದ್ದಾರೆ, ಈ ಥರದ ಇಡೀಯದಾದಂಥ ಒಂದು ಆರೋಪಗಳ ಸುರಿಮಳೆ ಆಯಿತು. ಒಂದು ನಕಲಿ ಗ್ಯಾಂಗ್ ಹುಟ್ಕೊಳ್ತು, ಹಲವು ಪಾತ್ರಧಾರಿಗಳು ಮತ್ತು ಚಿತ್ರ, ಕಥೆ, ಎಲ್ಲ ನಿರ್ದೇಶನ ಎಲ್ಲವೂ ಆಗಿ ಒಂದು ರೀತಿಯ ಕಲಸು ಮೇಲೋಗರವಾಗಿ ನಮ್ಮ ಶ್ರದ್ಧಾ ಕೇಂದ್ರದ ಮೇಲೆ ಬಹಳ ದೊಡ್ಡ ದಾಳಿ ನಡೆಯಿತು. ಅದರ ಇಡೀ ವಿವರಗಳನ್ನು ನೀವು ಕೇಳ್ತಾ ಇದ್ದೀರಿ. SIT ರಚನೆ ಆಯಿತು, ಒಬ್ಬ ಮಾಸ್ಕ್ ಮ್ಯಾನ್ ಬಂದ ವಿತ್ ಬುರುಡೆ, ಆದರೂ ಅವನು ಹೇಳಿದಲ್ಲೆಲ್ಲ ಆಗದಾಯಿತು. ಆದರೆ ಏನೂ ಕೊನೆಗೂ ಸಿಕ್ಕಿಲ್ಲ. ಇವತ್ತಿನವರೆಗೂ ತನಿಖೆ 90% ಮುಗಿದಿದೆ ಅಂತ ಹೇಳಿ ಗೃಹ ಮಂತ್ರಿ ಹೇಳಿದ್ದಾರೆ, ಇನ್ನು 10% ಬಾಕಿ ಇದೆ ಅಂತ. ಆದರೆ SIT ಬಗ್ಗೆ ನಂಬಿಕೆ ಇದೆ, SITಯ ತನಿಖೆ ಚುರುಕುಗೊಂಡಿದೆ, ಸತ್ಯದ ಅನಾವರಣ ಆಗ್ತಾ ಇದೆ. ಈ ಮೂಲಕ ಧರ್ಮಸ್ಥಳದ ಶ್ರದ್ಧಾ ಕೇಂದ್ರದ ಮೇಲೆ ನಡೀತಾ ಇರುವಂಥ ಅಪಚಾರದ ಒಂದು ಅಭಿಯಾನ ಎಲ್ಲೋ ಒಂದು ಕಡೆ ಸ್ವಚ್ಛವಾಗಿ, ಶುದ್ಧವಾಗಿ, ಸತ್ಯದ ಬೆಳಕಲ್ಲಿ ಅದು ಮತ್ತೆ ಊರ್ಜಿತ ಅವಸ್ಥೆಗೆ ಬರುತ್ತೆ ಅನ್ನುವ ನಂಬಿಕೆಯಲ್ಲಿ ನಾವು ಇದ್ದೇವೆ. ಇದರ ಮಧ್ಯೆ ಕೆಲವು ಸಂಶಯಗಳು, ಪ್ರಶ್ನೆಗಳು ಕಾನೂನಾತ್ಮಕವಾಗಿ ಹುಟ್ಕೊಂಡಿದೆ. ಅದನ್ನು ನಮ್ಮ ಗೆಳೆಯರು, ಹಿರಿಯರು ಮತ್ತು ದಕ್ಷ ಪೊಲೀಸ್ ಆಫೀಸರು ಆದಂಥ ರಮೇಶ್ ಸರ್ ಅವರನ್ನು ನಿಮ್ಮೆದುರು ಮಾತಾಡಿಸೋಣ ಅಂತ ನಾನು ಇವತ್ತು ಆಹ್ವಾನಿಸಿದ್ದೇನೆ. ಅವರು ಎಷ್ಟು ದಕ್ಷ ಅಧಿಕಾರಿ ಅಂತಂದರೆ, DYSP ಆಗಿ ಅವರು ರಿಟೈರ್ಡ್ ಆದರು. ಬಹಳ ಉನ್ನತ ಹಂತಕ್ಕೆ ಅವರು ಮುಟ್ಟಬೇಕಾದಂಥ ಎಲ್ಲ ಅರ್ಹತೆಯನ್ನು ಹೊಂದಿದರು. ಹೆಚ್ಚು ಕಮ್ಮಿ ಅವರ ಒಟ್ಟು ಮೂರು ದಶಕದ ಒಟ್ಟು ಪ್ರಯಾಣದಲ್ಲಿ 50ಕ್ಕೂ ಹೆಚ್ಚು ಟ್ರಾನ್ಸ್ಫರ್ಗಳನ್ನು ಅವರು ಪಡೆದಿದ್ದಾರೆ. ಬಹುಶಃ ಆ ಸಂಖ್ಯೆಯೇ ನಿಮಗೆ ಹೇಳುತ್ತೆ ಅವರು ಎಂಥ ಒಬ್ಬ ದಕ್ಷ ಅಧಿಕಾರಿ ಅಂತ. ದಕ್ಷತೆಗೆ, ಪ್ರಾಮಾಣಿಕತೆಗೆ ನಮ್ಮಲ್ಲಿ ಸಿಗುವ ಕೊನೆಯ ಒಂದು ಬೆಲೆ ಅಂತಂದರೆ ಇದೆ ಟ್ರಾನ್ಸ್ಫರು, ಮಾನಸಿಕ ಹಿಂಸೆ ಇತ್ಯಾದಿ ಇತ್ಯಾದಿ. ಅದೆಲ್ಲವನ್ನು ನೀಗಿಕೊಂಡು ಇವತ್ತು ಸಮಾಜ ಮತ್ತು ಒಂದು ರಾಷ್ಟ್ರೀಯತೆ, ಸನಾತನ ಧರ್ಮ, ಇದರ ಎಲ್ಲ ಉಳಿವಿಗಾಗಿ ತಾನು ಏನೇನು ಮಾಡಬಲ್ಲೆ ಅನ್ನೋದರ ಜೊತೆಗೆ ಅವರು ಸಮಾಜಕ್ಕೆ ಮುಖವಾಗಿ ನಿಂತಿದ್ದಾರೆ. ನಮ್ಮಂಥವರೆಲ್ಲರೂ ಅವರೊಟ್ಟಿಗೆ ಭಾಳ ಪ್ರೀತಿ, ಗೌರವದಿಂದ ಕೈ ಜೋಡಿಸಿದ್ದೇವೆ. ಸರ್ ನಮಸ್ತೆ. ನಮಸ್ಕಾರ. ಸೊ ನೀವು ನಿಮ್ಮ ಒಂದು ಅಧಿಕಾರದ ವ್ಯಾಪ್ತಿ, ಕಾನೂನಿನ ವ್ಯಾಪ್ತಿ, ಇದರಲ್ಲಿ ನನಗೂ ನನ್ನಂಥವರಿಗೂ ಸಮಾಜಕ್ಕೂ ಇರುವ ಹಲವು ಪ್ರಶ್ನೆಗಳಿಗೆ ಇವತ್ತು ನೀವು ಉತ್ತರಿಸ್ತೀರಿ ಅಂತ ನಾನು ನಂಬಿದ್ದೇನೆ. ಮೂಲತಃ SIT ಯಾವ ರೀತಿ ಕೆಲಸ ಮಾಡ್ತಾಯಿದೆ? ನಿಜವಾಗೂ SIT ರಚನೆ ಆದಾಗ
ಎಲ್ಲ ಅನೇಕ ಸಂಶಯಗಳನ್ನು ಎಲ್ಲ ವ್ಯಕ್ತಪಡಿಸಿದ್ರು. ನನಗೊಂದು ಸತ್ಯ ಇತ್ತು, 2+2 ಅಂದರೆ 4. ಯಾವುದೇ ಪೊಲೀಸ್ ಅಧಿಕಾರಿ ಆಗಲಿ ನಾವು ಸುಳ್ಳನ್ನು ಪ್ರತಿಪಾದಿಸೋಕ್ಕಾಗಲ್ಲ, ಸತ್ಯ ಬರಲೇಬೇಕು. ಗಾಡ್ಸ್ ಈಸ್ ದ ಟ್ರುತ್ ಬಟ್ ವೇಟ್ಸ್ ಕುದಕ್ಕಾಗರ್ ದೇರ್ ಹೋತಾ ಲೇಕಿನ್ ಅಂಧೇರಾನೈ ಅಂತ ಹೇಳ್ತಾರೆ. ಆ ರೀತಿಯಾಗಿ ಈ SIT ರಚನೆ ಭಾಳ ಉತ್ತಮವಾಗಿ ಮಾಡೋದು. ಆದರೆ ಒಂದಂದರೆ ಗೃಹ ಮಂತ್ರಿ ಎಲ್ಲದಕ್ಕೂ ಹೇಳಿಕೆ ಕೊಡಬೇಕಿತ್ತು. ದಿನೇಶ್ ಗುಂಡೂರಾವ್ ಒಂದು ಸರಿ ಕೊಟ್ಟರು, ಇದು ನಾವು ಎಡಪಂಥೀಯರ ಒತ್ತಡ, ಅದು ಸ್ವಲ್ಪ ಇದೇನಾಗುತ್ತೆ, ಕೆಲವು ಗೊಂದಲ ಆಯಿತು. ಅದೇ ರೀತಿ ನಾನು ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ಹೇಳೋಕ್ಕಿಂತ ಜನಸಾಮಾನ್ಯರ ಅಂಬೋಣ ಅಂದರೆ ಅವರ ಮನದ ಅಭಿಪ್ರಾಯ ಏನಂದರೆ ಅದನ್ನು ಹಂಚ್ಕೊಳ್ಳೋದು ಸೂಕ್ತ ಅನಿಸುತ್ತೆ. ಯಾಕಂದರೆ SIT ಇನ್ನೂ ಕಂಪ್ಲೀಟ್ ಆಗಿಲ್ಲ. ಯಾವುದೇ ಒಂದು ತನಿಖೆ ಆಗದೆ ನಾವು ಮೊದಲೇ ಮಾತಾಡಿದ್ರೆ ಪೂರ್ವಾಗ್ರಹ ಪೀಡಿತ ಆಗುತ್ತೆ, ಅಪ್ರಬುದ್ಧ ಹೇಳಿಕೆ ಆಗುತ್ತೆ. ಆದರೆ ಜನರ ಒಂದು ಈ ಅಪನಂಬಿಕೆ ಅಥವಾ ಜನರಲ್ಲಿ ಊಹಾಪೋಹಗಳು ಏನಿದೆಯೋ ಅದಕ್ಕೆ ಸೂಕ್ತ ರೀತಿಯಲ್ಲಿ ಈಗ SIT ಕಂಪ್ಲೀಟ್ ಆಗಬೇಕಾದ್ರೆ ಅದಕ್ಕೆ ಉತ್ತರವನ್ನು ಅವ್ರು ಕೊಡಬೇಕು ಅಂಥೇಳಿ ಬಯಸಿದ್ರೆ. ಈಗ SIT ಕೊನೆಗೂ ಶೇಷ ಭಾಗವಾಗಿ ಉಳಿಯುವಂಥ ಕೆಲವು ಪ್ರಶ್ನೆಗಳಿಗೆ ಅವರು ಉತ್ತರಿಸಲೇಬೇಕಾಗತ್ತೆ. ಒಂದು, ಈಗ ನಾವು ನಿಮ್ಮಂಥವ್ರ ಹತ್ರ ಅದರ ಬಗ್ಗೆ ಪಾರ್ಶ್ವಲಿ ಆ ಪ್ರಶ್ನೆಗಳನ್ನು ಇಟ್ಟು ಉತ್ತರವನ್ನು ನಿರೀಕ್ಷೆ ಮಾಡ್ತಾ ಇದ್ದೇವೆ. ಮೊದಲನೇದಾಗಿ ಸರ್, SIT ರಚನೆ ಆಯಿತು, ಓಕೆ. ಎಡಪಂಥೀಯರ ಒತ್ತಡದಿಂದ ರಚನೆ ಆಯಿತು ಅಂತ ಹೇಳಿದರು, ಅದು ನಾಟ್ ಓಕೆ. ಆದರೂ ಕೂಡ ಸತ್ಯಶೋಧನೆ, ಧರ್ಮಸ್ಥಳದ ಮೇಲೆ ಬಂದಂಥ ಈ ಒಂದು ದೊಡ್ಡ ಆಪಾದನೆ, ಆಮೇಲೆ ಇದು ಸೌಜನ್ಯ ನ್ಯಾಯಕ್ಕಾಗಿ ಹೋರಾಟ ಅನ್ನುವಂಥ ಈ ಗ್ಯಾಂಗಿನ ಅಸಲಿಯತ್ತು, ಇವೆಲ್ಲವೂ ಇವತ್ತು ಹೊರಗೆ ಬಂದಿರುವುದರಿಂದ SIT ರಚನೆ ಮಾಡುವ ಮೂಲಕ ಕರ್ನಾಟಕ ಸರ್ಕಾರ ಬಹಳ ಒಳ್ಳೆಯ ಹೆಜ್ಜೆಯನ್ನು ಇಟ್ಟಿದೆ ಅನ್ನೋದು ಈಗ ನಮ್ಮೆಲ್ಲರಿಗೂ ಒಂದು ಅರಿಕೆ, ಸತ್ಯವಾಗಿ ನಂಬಬೇಕು. ಹೌದು, ಅದು. ಆದರೆ ಒಬ್ಬ ಬುರುಡೆ ಹಿಡ್ಕೊಂಡು ಬಂದ ತಕ್ಷಣ ಅವನನ್ನು ನೀವು ನೇರವಾಗಿ ಪ್ರೊಟೆಕ್ಟಿವ್ ಇದನ್ನು ಏನೋ ಸಾಕ್ಷಿ ಸಂರಕ್ಷಣಾ ಕಾಯ್ದೆ ಅನ್ನುವ ನೆಲೆಯಲ್ಲಿ ಇಟ್ಕೊಂಡು ಅವ್ರು ಹೇಳಿದ್ದನ್ನೆಲ್ಲ ಕೇಳಿಕೊಂಡು ಅಗೆತಾ ಹೋದರು. ಆದರೆ ನಾವೆಲ್ಲ ಮೊದಲಿಂದ ಹೇಳ್ತಾ ಬಂದಿದ್ದೆವು, ಅವನು ಎಲ್ಲಿಂದ ಬಂದ, ಹೇಗೆ ಬಂದ, ಬುರುಡೆ ಎಲ್ಲಿದ್ದು, ಏನು ಕತೆ, ಹಾಗೆ ಹೋಗಿ ಅವನು ಸಿಕ್ಕಾಬಿಟ್ಟೆ ನಾನು ಹೂತಿದ್ದೇನೆ 10 ವರ್ಷ 20 ವರ್ಷದ ಹಿಂದೆ ಅಂಥೇಳಿ ಹೋಗಿ ನೆಲ ಆಗದೆ ಬುರುಡೆ ತಂದುಬಿಡ್ಬೋದಾ, ಅದಕ್ಕೇನು ಕಾನೂನಿಗೇನೂ ಇಲ್ವಾ, ಈ ಥರದ ಪ್ರಶ್ನೆಗಳೆಲ್ಲ ಹುಟ್ಕೊಂಡಿತ್ತು. ನೀವು ಅಲ್ಲಿಂದ ಶುರು ಮಾಡಿ, ಇದು ಸರಿಯಾದ ಕ್ರಮವಾ, ಸರಿಯಾಗಿದೆಯಾ? ಮುಖ್ಯವಾಗಿ ಅವನು ಬುರುಡೆ ತಂದಾಗ ಜನರ ಪ್ರಶ್ನೆ ಏನಂದರೆ, ಯಾವುದೇ ಬುರುಡೆ ಮೇಲೆ ಸಿಕ್ಕಿದ್ರೆ ಓಕೆ, ಭೂಮಿ ಒಳಗಿದೆ ತೆಗೆಯಿದ್ದು ಅಂತ ಹೇಳಿದ್ರೆ ಅದಕ್ಕೆ ನ್ಯಾಯಾಲಯದ ಅನುಮತಿ ಬೇಕು. ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಅವರು ಸಮಕ್ಷಮದಲ್ಲಿ ಅದನ್ನು ತೆಗಿಬೇಕು. ಮೊದಲಿಗೆ ಬುರುಡೆ ತಂದಿದ ಅಂತೇಳಿದ್ರೆ ಆವಾಗಲೇ ನಿನಗೆ ಬುರುಡೆ ಎಲ್ಲಿ ಸಿಕ್ತು ಅಂತ ಮೊದಲು ಅವನ್ನೇ ಅಪರಾಧಿಯಾಗಿ ಮಾಡಬೇಕಿತ್ತು ಅಂತ ಆರೋಪಿ. ಎಸ್, ಅಪರಾಧಿ ಅನ್ನೋಕ್ಕಿಂತ ಆರೋಪಿಯಾಗಿ ಫಸ್ಟ್ ಮಾಡಬೇಕಿತ್ತು. ಆದರೆ ಏನು ನಮ್ಮ SIT ಅಧಿಕಾರಿಗಳು ಸುಮ್ಮನೆ ಊಹಾಪೋಹ ಮಾಡಲಿಲ್ಲ. ನಿರಂತರವಾಗಿ ಮೊದಲಿನ ದಿವಸ 8 ಗಂಟೆ, ಆಮೇಲೆ 5 ಗಂಟೆ, ಒಟ್ಟಿನಲ್ಲಿ 15 ಗಂಟೆಗಳಿಗೆ ಹೆಚ್ಚು ಕಾಲ ಪ್ರಶ್ನೆ ಮಾಡಿದ್ರು. ಆದರೆ ಜನರ ಒಂದು ಸಮಸ್ಯೆ ಅಥವಾ ಜನರ ಒಂದು ಅನುಮಾನ ಏನಂದರೆ, ಮೊದಲಿಗೆ ಅವನು ಆರೋಪಿ ಆಗ್ತಾನೆ, ಅವನ ಮೇಲೆ ಯಾಕೆ ಮೊದಲೇ ಆ್ಯಕ್ಷನ್ ತಗೊಳ್ಳಿಲ್ಲ ಅಂತ. ಹೌದು, ಈಗ ಏನು ನೀವು ಮಾಡ್ತಾ ಇದ್ದೀರಿ ಅದನ್ನು ಆವಾಗ ಯಾಕೆ ಮಾಡಿಲ್ಲ? ಯಾಕಾಗಲಿಲ್ಲ ಅಂದರೆ, ಒಂದು ಅವನು ದೂರುದಾರ ಆದ, ಎರಡನೇದು ನೊಂದವನಲ್ಲದೇ ಇದ್ದರೂ ನೊಂದವರ ಪರವಾಗಿ ಬಂದ ಅಂತ ಒಂದು ಸಾಫ್ಟ್ ಕಾರ್ನರಿಂದ ಅವನು ಹೇಳಿದ್ದು ನಂಬಬೇಕಾಯಿತು. ಅವನು ಫಸ್ಟು ಏನು ಬುರುಡೆ ತನ್ನೋ ಎಲ್ಲಿ ಸಿಕ್ತು ಅನ್ನುತ್ತಾ ಅದನ್ನು ಮಾಜರು ಮಾಡಬೇಕಿತ್ತು ಅಂತ ಅನೇಕರಿಗೆ ಅನಿಸುತ್ತೆ. ಅವನೇನೋ ತಂದ ಅಂದಕ್ಷಣ ಅವನು ಹೇಳಿಕೆ ಒಪ್ಪಕ್ಕಿಂತ ಮೊದಲು ಅದನ್ನು ಅಲ್ಲೇ ಮಹಾಜರಿಗೆ ಎಲ್ಲಿ ತಾಂಡೋಗಿ ಆ ಸ್ಥಳವನ್ನು ನೋಡಿದರೆ ಅವಾಗ ಒಂದು ಅನುಮಾನಕ್ಕೆ ಹೆಚ್ಚಿಗೆ ಆಸ್ಪದ ಇರ್ತಿರಲಿಲ್ಲ. ಒಂದು ಅವನು ತಂದ, ಅವನಿಗೆ ಎಲ್ಲಿ ಸಿಕ್ತು, ಆಮೇಲೆ ಅವನೇನು ನಾನು ಹುಗ್ದ ಅಂತ ಹೇಳಿದ್ನಲ್ಲ, ನಿಜವಾಗೂ ನಿಮ್ಮ ಒಂದು ಚಾನಲ್ ಬಗ್ಗೆ ಭಾಳ ಖುಷಿ ಪಡಬೇಕು. ಮೊದಲಿಂದ ಅಮೂಲಾಗ್ರವಾಗಿ ಒಂದು ಕ್ರಮಬದ್ಧವಾಗಿ ಎಲ್ಲರ ಒಂದು ಹೇಳಿಕೆಗಳು, ಅವರ ಸಂದರ್ಶನಗಳು, ವಿಚಾರಗಳನ್ನು ತಂದರೆ ನಿಮ್ಮ ಮುಂದೆ ಹೊಗಳಕ್ಕಲ್ಲ, ನಿಜವಾಗಿ ಸಂತೋಷ ಆದ್ರಿಂದ ನಿಮ್ಮ ಒಂದು ಇದಕ್ಕೆ ಒಪ್ಕೊಂಡಿದ್ದೀನಿ ನಾನು. ಅಲ್ಲಿ ಯಾರು ಒಬ್ಬನೇ ಈಗ ಅವನು ಕೆಲವು ಪತ್ರಿಕೆಗಳು ಇದು ಚಾನಲ್ಗಳು 1000 ಹೆಣ ಅಂದರು, ಕೊನೆಗೆ 100ಕ್ಕೆ ಬಂತು, ಕೊನೆಗೆ 389ಕ್ಕೆ ಅವ್ರು ಹೇಳ್ದಂಗೆ ಇತ್ತು. ಆಮೇಲೆ ಅಸ್ಥಿ ಪಂಜರ ಅಂದರು. ಪಂಜರ ಅಂದರೆ ಗೂಡು. ಅಲ್ಲಿ 6ನೇ ಒಂದು ಸ್ಪಾಟಲ್ಲಿ ಬರೀ ಮೂಳೆ ಸಿಕ್ತು, ಅದು ಪಂಜರ ಹಾಕಿಸಿದ್ದಿಲ್ಲ. ಪಂಜರ ಅಸ್ಥಿ ಪಂಜರದ ಎದೆ ಗೂಡು ಅಂತ, ಗೂಡಾದ್ರೂ ಮಾತ್ರ ಪಂಜರ. ಇನ್ನು ಕಳೆ ಬರಹ ಅಂತ,
ಕಳೆ ಇಲ್ದಿದ್ದಂಥ ದೇಹಕ್ಕೆ ಕಳೆ ಬರ ಅಂದ್ರೆ ಮಾಂಸ ಚರ್ಮ ಇರಬೇಕಲ್ವ, ಏನೂ ಇಲ್ಲ. ಇವರು ವಿಜೃಂಭಿಸಿ ಹೇಳೋದು ನೋಡಿದ್ರೆ ಒಂದು TRP ಇರ್ಬೋದು, ಆದರೆ ಜನಕ್ಕೆ ಒಂದು ಸತ್ಯ ಸಂಗತಿಯನ್ನು ಹೇಳುವಂಥದ್ದು ಒಂದು ಪತ್ರಿಕಾ ಧರ್ಮ ಅನ್ನೋದಿರುತ್ತೆ. ಅದನ್ನು ಮಾಡುವಲ್ಲಿ ಸ್ವಲ್ಪ ವಿಫಲ ಆಯಿತು. ಯಾಕಂತ ಹೇಳಿದ್ರೆ ಆ ರೀತಿಯಾಗಿ ಕತೆ ಕಟ್ಟಿದ್ರು. ಎಷ್ಟು ಚೆನ್ನಾಗಿತ್ತು ಕತೆ ಅಂದರೆ, ಇದು ಫಿಲ್ಮ್ ಮಾಡಿದ್ರೆ ಇದು 100 ಡೇಸ್ ಅಲ್ಲ ರೆಕಾರ್ಡ್ ಆಗುತ್ತೆ. ಇದು ಫಸ್ಟ್ ಬುರುಡೆ ಬಂತು. ಬುರುಡೆ ತಂದಾಗ ಅಲ್ಲಿ ಸ್ಪಾಟ್ ಒಂದು ಮಹಜರ್ ಮಾಡಬೇಕಿತ್ತು. ಎರಡನೇದು ಅವನು ಹೇಳಿದ್ನಲ್ಲ, ನಾನು 100 ಹೆಣವನ್ನು ಹೂತಿದ್ದೀನಿ ಅಂತ. 100 ಹೆಣ ಹೂತಿದ್ರೆ ಬರೀ ಒಂದು 10 ಅವರ ಸ್ಪಾಟ ಯಾಕೆ ತೋರಿಸಿದ್ದ? ಒಂದು ಸ್ಪಾಟಲ್ಲಿ ಎಷ್ಟೇ ಹೋಗಿಬೇಕಿತ್ತು, ಹೋಗ್ಯಕ್ಕಾಗ್ತಿತ್ತು. ಒಂದು. ಎರಡನೇದು. ಮೂರನೇದು ಅವನೊಬ್ಬನೇ ಹೋಗಿದ್ನ. ಈಗ ಈ ಒಂದು 6 ಅಡಿ ಅವನು ಹೇಳೋದಂಗೆ 3 ಅಡಿ ಹಣ ತಗೊಂಡ್ರು ಎಷ್ಟು ಜನ ಬೇಕಾಗತ್ತೆ? ಅವನೊಬ್ಬನೇ ತಾಣಕ್ಕೆ ಅವನೇನು JCB 22 ಅಡಿವರೆಗೆ ಆಗಿದ್ದಾರೆ. ಅದು JCB. ಆಮೇಲೆ JCBಯಲ್ಲಿ ಆಗಿದ್ರು ಕೂಡ ದಿನಕ್ಕೆ 2 ಕಡೆ 3 ಕಡೆ ಮಾತ್ರ ಆಗಲಿಕ್ಕಾಯ್ತು ಅವರಿಗೆ, ಅಷ್ಟು ಅದಕ್ಕೂ ಜಾಸ್ತಿ ಆಗಲಿಕ್ಕಾಗಿಲ್ಲ. ಆಮೇಲೆ ಅವನು ಯಾರ್ಯಾರ ಜೊತೆಗೆ ಹೋಗಿದ್ರ ಅಂತ ಅದನ್ನು ಒಂದು ಎನ್ಕ್ವೈರಿ ಮಾಡಿ ಅವ್ರನ್ನೂ ಒಂದು ಸ್ಟೇಟ್ಮೆಂಟ್ ತಗೊಬೇಕಿತ್ತು. ಆಮೇಲೆ ಮುಖ್ಯವಾಗಿ ಅವನಿಗೆ ಪ್ರಶ್ನೆ ಕೇಳಬೇಕಾಗಿದ್ದು, ನೀನು ಹೆಣ ಹೂತಿಯಲ್ಲ, ಇದು ಪೊಲೀಸ್ನವರ ಸಮಕ್ಷಮರ ಪೊಲೀಸವ್ರ ರಿಪೋರ್ಟ್ ಇತ್ತು. ಯಾಕಂದರೆ PM ಇಲ್ಲದೆ ಹೋಗುದ ಅಂದ್ರೆ ಅವನು ಮತ್ತೊಮ್ಮೆ ಆರೋಪಿ ಆಗ್ತಾನೆ. ಅವನು ಆರೋಪಿ ಏನು ಅಪರಾಧಿ ಅಂತಲೇ ಹೇಳಬೇಕು ಆ ರೀತಿ. ಯಾಕಂದರೆ ಪೊಲೀಸ್ ಇಲ್ಲದೆ, ಪೊಲೀಸ್ ಮಾಹಿತಿ ಇಲ್ಲದೆ ಅಥವಾ ಪೊಲೀಸರ ಪರ್ಮಿಷನ್ ಇಲ್ಲದೆ ಅವನು ಹೋಗಿಕೆ ಬರಲ್ಲ. ನಂತರ ಅವ್ನು ರೋಡ್ ಪಕ್ಕದಲ್ಲೇ ತೋರಿಸ್ದ. ರೋಡ್ ಪಕ್ಕದಲ್ಲೇ ಹೊಂಡ ಹೊಡಿಬೇಕಾದ್ರೆ ಜನ ನೋಡದೇ ಇರ್ತಾರೆ. ಆಮೇಲೆ 1-2 ಆದರೂ ಓಕೆ, 100 ಹೊಂಡ ತೆಗೆದು ಹೆಣ ಹಾಕೋದು ಅಲ್ಲ, 113 ಹೊಂಡದಲ್ಲಿ 100 ಹೆಣ ಹೂತಿದ್ದೀನಿ ಅಂದರೆ ಜನ ನೋಡೋಕ್ಕಾಗಲ್ವ. ಆಮೇಲೆ ಏನು ಹೇಳಿದ್ರು, ಹೆಣ ಹೂತಿದ್ದೆಲ್ಲ ಬರೀ ಮಹಿಳೆಯರದ್ದೇ ಆಗಿತ್ತ, ಅದು ಅಪ್ರಾಪ್ತ ವಯಸ್ಸಿನ ಹುಡುಗಿಯರದ್ದೇ ಆಗಿತ್ತ, ಎಲ್ಲವೂ ರೇಪ್ ಆಗಿದ್ದೇ ಆಗಿತ್ತ. ಇದೆಲ್ಲ ಎಷ್ಟು ಸಂಶಯ ಬರುತ್ತೆ ಅಂದರೆ, ಈಗ ಏನು ಎಲ್ಲೆಲ್ಲಿ ಮಿಸ್ಸಿಂಗ್ ಕೇಸು ತೆಗಿಬೇಕು ಅಲ್ಲಿ ಗಲ್ಲು ಮಿಸ್ಸಿಂಗು, ಅದು ಈ ಏನು ಹೇಳ್ತಾರೆ ಆ ವಯಸ್ಸಿನ ಒಳಗಿನ ಹುಡುಗಿಯರು ತಂಡ್ರೆ ಎಷ್ಟು ಸಿಗ್ಬೋದು. ಅದನ್ನು ಇವರು ಏನು ನಿಮ್ಮ ಬುರುಡೆ ಗ್ಯಾಂಗ್ ಅಂತೇಳಿ ಹೇಳ್ತಾರಲ್ಲ, ಅವರೆಲ್ಲ ಹೇಳಿದ್ದನ್ನು ನೋಡಿಬಿಟ್ರೆ ಕರ್ನಾಟಕ ಕೇರಳ ಎರಡೂ ಸೇರಿಸಿದ್ರು ಅವ್ರು ಹೇಳಿದ ಮಟ್ಟಕ್ಕೆ ಬರೋಕ್ಕೆ ಸಾಧ್ಯ ಇಲ್ಲ. ನಂತರ ಅಲ್ಲಿ ಇವರು ಹೇಳಿದರು, ಸ್ಥಳೀಯ ಅಂದರೆ ಆ ಗ್ರಾಮ ಪಂಚಾಯತಿಯವರು ಎಲ್ಲ ಹೋಗ್ದಿದ್ದು ಸರ್ಕಾರ ಅಂದರೆ ಪೊಲೀಸ್ ರಿಪೋರ್ಟ್ ಇಲ್ಲದೆ ಯಾವುದೂ ಹೋಗ್ದಿಲ್ಲ, ಅಧಿಕೃತವಾಗಿ ಹೋಗ್ದಿದೆ ಅಂತ. ಅದು ಯಾವ ಪ್ರಶ್ನೆಗಳನ್ನು ಮಾಡಿದೆ ಅಂದರೆ ಸರಿಯಾದ ರೀತಿ ಪ್ರಶ್ನೆ ಮಾಡಿದೆ, ಹೇಳ್ದಲ್ಲಿ ತೋರಿಸ್ದಲ್ಲೆಲ್ಲ ಹೋಗಿದ್ರು. ಆಮೇಲೆ 164 ಅಂದರೆ ಈ CRPC ಪ್ರಕಾರ ಹಿಂದೆ ಈಗ 183 BNS ಆಗಿದೆ. ಆ ಸ್ಟೇಟ್ಮೆಂಟ್ ಮಾಡಬೇಕಾದ್ರೆ ಮೊಟ್ಟ ಮೊದಲು ಈ ಕೇಸಿಗೆ ಪೂರಕವಾಗಿದ್ದರೆ ಮಾತ್ರ 164 ಮಾಡಿಸಿದ ಅರ್ಥ ಇರ್ತಿತ್ತು. ಈಗ 164 ಅವಾಗಲೂ ಮಾಡಿಸಿದ್ರು, ಇವಾಗಲೂ ಮಾಡಿಸಿದ್ರು. 2 ಸ್ಯಾಂಕ್ಟಿಟಿಲಿ ಯಾವುದು ಅನ್ನೋದು ಒಂದು ಪ್ರಶ್ನೆ ಬರುತ್ತೆ. ಎರಡನೇದು, ಅವನು ಪೊಲೀಸ್ನವ್ರನ್ನೂ ಮಿಸ್ಗೈಡ್ ಮಾಡ್ದ, ನ್ಯಾಯಾಲಯನೂ ಮಿಸ್ಗೈಡ್ ಮಾಡ್ದ. ಜನಕ್ಕೆ ಪೊಲೀಸ್ಗಿಂತ ಅಥವಾ ಇಡೀ ನಮ್ಮ ವ್ಯವಸ್ಥೆಯಲ್ಲಿ ನ್ಯಾಯಾಂಗಕ್ಕೆ ಇದ್ದಷ್ಟು ಬೆಲೆ ಯಾವುದಕ್ಕೂ ಇಲ್ಲ. ಆದರೆ 2 ಸರಿ ಅವನು ಅದನ್ನು ಮೊದಲಿಗೆ ಕೊಟ್ಟು ಸುಳ್ಳು ಅಂತಾದರೆ ನ್ಯಾಯಾಂಗದ ಮೇಲೆ ಅವನಿಗೆ ಏನು ಶ್ರದ್ಧೆ ಇದ್ದಂಗಾಯಿತು. ನ್ಯಾಯಾಂಗದ ಬಗ್ಗೆ ಏನು ಎಸ್ ಅವನು ಏನು ನಾನು ಹೇಳಿದ್ದೆಲ್ಲ ರೈಟು ಅಂತ. ಆಮೇಲೆ SIT ಇದ್ರ ಬಗ್ಗೆ ನಮಗೆಲ್ಲ ನನಗೆ ಅನಿಸ್ತಾ ಇತ್ತು, ಅವನಿಗೆ ಪ್ರತಿದಿನ ಬೆಳಿಗ್ಗೆ ಕರ್ಕೊಂಬರ್ತಿದ್ದು, ಸಾಯಂಕಾಲ ಬೇಗ ಕಳಿಸಿದ್ರು. ಸಾಯಂಕಾಲ ಎಲ್ಲಿ ಹೋಗ್ತಾನೆ? ಇದು ಹೆಂಗಂದ್ರೆ ಯಾರಿಗೋ ಯಕ್ಷ ಪ್ರಶ್ನೆ ಜೊತೆಗೆ ಏನಾಗುತ್ತೆ, ಅವನಿಗೆ ರಾತ್ರಿ ಇಡೀ ಟ್ಯೂಟ್ ಮಾಡಿಬಿಟ್ಟು ಬೆಳಿಗ್ಗೆ ಕಳಿಸ್ತಾ ಇದ್ರು. ಇನ್ನೊಂದಂದರೆ ಪೊಲೀಸ್, ನಾವು ಒಬ್ಬ ಆರೋಪಿ ಒಳಗಿದ್ದರೆ ನಿಜವಾಗಿ ಮನೆ ಹೋಗೋಕ್ಕೆ ಹೆದರಿಕೆ ಆಗ್ತಿತ್ತು, ಅಲ್ಲೇ ಮನ್ಕೊಳ್ತಿದ್ವು. ಯಾಕಂದ್ರೆ ಲಾಕ್ ಆಫ್ ಡೆತ್ ಮಿಯರ್ ನೆಗ್ಲಿಜೆನ್ಸ್, ಅದನ್ನು 304 ಏನು ತಗೋಬೋದು, 302 ಅಂತಲೇ ಮಾಡೋ ಒಳಗೆ ಹಾಕ್ತಿದ್ದಾರೆ ನಮಗೆ. ಅದು ನಮಗೂ ಅನುಭವ ಆಗಿದೆ. ನಿರಪರಾಧಿದ್ದೇ ಆದಾಗಲೂ ಎಷ್ಟು ಸರಿ ಅನುಭವಿಸಬೇಕು ಅಂತೇಳಿ ನಮಗೂ ಗೊತ್ತಿದೆ. ಎಲ್ಲ ಪೊಲೀಸ್ ಅಧಿಕಾರಿ ಗೊತ್ತು. ಎಷ್ಟೆಷ್ಟೋ ಒಳ್ಳೆ ದಕ್ಷ ಪ್ರಾಮಾಣಿಕ ಅಧಿಕಾರಿ ಅಮಾಯಕರು ನಿಜವಾಗೂ ಶಿಕ್ಷೆಗಳು ಪಟ್ಟವರು. ಈಗ ಅವನು ಕಳಿಸಿದಾಗ ರಾತ್ರಿ ಅವರೇನಾದ್ರು ಹೊಡೆದು ಹಾಕಿದರೆ, ಪೊಲೀಸ್ ಟಾರ್ಚರ್ ಮಾಡಿದರು, ಅದಕ್ಕಾಗಿ ಅವ್ನು ಸತ್ತ ಅಂತ ಮಾಡ್ತಾಯಿದ್ರು. ಈಗ ಹೇಗೂ ಗೊತ್ತಲ್ಲ, ಸಮೀರ್ ಯಾರೋ ಭಾಳ ಹೇಳಿದ್ರು, ಸಮೀರ್ ಅಲ್ಲ ಮೀರ್ ಸಾದಿಕ್, ಮೀರ್ ಜಾಫರ್ ಅಂತ. ಬಿಡಿ, ನಾವು ಒಬ್ಬ ವ್ಯಕ್ತಿಗತವಾಗಿ ಮಾತಾಡೋದು. ಆದರೆ ಆತ ಮಾಡಿದ್ದು ಮೊಟ್ಟ ಮೊದಲಿಗೆ ಅನ್ಯ ಧರ್ಮೀಯ ಅಂದಾಗ ಬೇರೆಯವ್ರಿಗೆ ಫಸ್ಟ್ ಡೌಟ್ ಬರುತ್ತೆ. ಈ ಎರಡನೇದು, ಆತ ಅಜ್ಮೀರ್ ದರ್ಗಾದಲ್ಲಿ ಏನೋ ಒಂದು ಹಿಡ್ದ 150 ಕೊಲೆ ಮತ್ತು ಅತ್ಯಾಚಾರ, ಅದು ಅದೊಂದು ಅದನ್ನು ನಾನು ಹೇಳಬಾರ್ದು. ಆದರೆ
ಒಪ್ಕೊಬೇಕು. ಅಷ್ಟೆಲ್ಲ ಆಗಿದೆ. ಅಜ್ಮೀರ್ ದರ್ಗದ ಬಗ್ಗೆ ಹೇಳಲಿಲ್ಲ. ಅಲ್ಲೇನೋ ಒಂದು ವಿಡಿಯೋ ಕ್ಲಿಪ್ ಮಾಡ್ದ ಅಂಥೇಳಿ ಅವನಿಗೆ ಹೆಚ್ಚು ಪುರಸ್ಕಾರ ಬಂತು. ನಂತರ ಅವನು ಹೇಳಿದ್ದೆಲ್ಲ ಕೇಳ್ಕೊಂಡು ನಿಜವಾಗೂ ನನಗೆ ಆಶ್ಚರ್ಯ ಆಗತ್ತೆ. ಅವನು ಕೊಟ್ಟಂಥ ಒಂದು ಸ್ಕೋಪ್ ಏನಿದೆ, ಎಲ್ಲರ ಬಾಯಲ್ಲೂ ಸಮೀರ ಯಾವ್ರಂದರೆ ನಿಜವಾಗೂ ಚಂದ್ರಶೇಖರ್ ಆಜಾದ್, ಭಗತ್ ಸಿಂಗ್, ಸುಭಾಷ್ ಚಂದ್ರ ಬೋಸ್, ವಿವೇಕಾನಂದರಿಗೆ ಕೊಡದೇ ಇದ್ದಂಥ ಪ್ರಾಧೀನತೆ ನಮ್ಮ ಸೌತ್ ಕೆನಡಾದಲ್ಲಿ ಅವನಿಗೆ ಕೊಟ್ಟಿರ್ಬೋದು ಅಂತ ನಂಬಿಕೆ ಬರೋಂಗಾಯಿತು. ಅವನು ಇಷ್ಟೆಲ್ಲ ಹೇಳಿದ್ರು. ಮತ್ತು ಗೊತ್ತಿದೆ ಪೊಲೀಸ್ ಅಧಿಕಾರಿಯಾಗಿದ್ದವರು. ಆಮೇಲೆ ಈ ಮಹೇಶು ಗೊತ್ತಾಯ್ತಲ್ಲ ನಿಮ್ಗೆ ಸಹ ಇದರಲ್ಲೇ ಭಾಳ ಚೆನ್ನಾಗಿ ಹೇಳಿದ್ರಿ, ಅವ್ರ ಊರಿಗೆ ರೌಡಿ ಅಂಥೇಳಿ. ಆ ರೀತಿಯಾಗಿ ಇವರು ಹೇಳಿದ ಮಾತಂದರೆ ಅದನ್ನು ಹೇಳಲೇಬೇಕು. ಅವರು ಜೈಲಿಗೆ ಹಾಕಿ ಹೊರಗೆ ಬಂದಾಗ ಏನು ಹೇಳ್ತಾರೆ ಅಂದರೆ, ಕೃಷ್ಣ ಸಹ ಜೈಲಲ್ಲಿದ್ದ. ಅಂದರೆ ಇವ್ರನ್ನೆಲ್ಲ ಕೃಷ್ಣ ಪರಮಾತ್ಮನಿಗೊಳಿಸ್ತಾರೆ. ಅಷ್ಟೆಲ್ಲ ಕೃಷ್ಣ ಹೊರಗೆ ಬಂದಿದ್ದೀನಿ ಅಂದರೆ ನಾನೇ ಕೃಷ್ಣ, ಈ ದೇವಮಾನವ ಅಂಥೇಳಿ ಈ ಧರ್ಮಸ್ಥಳದ ಹೆಗ್ಡೇರಿಗೆ ಒಂದು ಕೌಂಟರ್ ಆಶ್ಚರ್ಯ ಮತ್ತು ವ್ಯಂಗ್ಯ ಏನು ಸುಮಾರು ಅವ್ರಿಗೆ 76 ವರ್ಷ ಇರಬೇಕು. ಆಮೇಲೆ ಸುದೀರ್ಘವಾಗಿ ಅಲ್ಲಿ ಧರ್ಮಾಧಿಕಾರಿಯಾಗಿದ್ದಾರೆ. ಸಮಾಜದ ಸೇವೆ ಮಾಡಿದ್ದಾರೆ. ವಿದ್ಯಾದಾನ, ಆರೋಗ್ಯ ದಾನವೆಂಬ ವಿಶಿಷ್ಟ ಮಗದೊಂದು ಲಕ್ಷಾಂತರ ಕೆಲಸಗಳನ್ನು ಮಾಡಿದ್ದಾರೆ. ಅನೇಕ ಸಂಸ್ಥೆಗಳು ಅವರಿಗೆ ಇವತ್ತು ನೀವು ಕಾವಂದರು ಅನ್ನೋದನ್ನ ಕಾಮಂದರು ಅಂತೀರಿ. ನೀವು ಯಾವಾಗ ಧರ್ಮಾಧಿಕಾರಿ ಆದ್ರಿ? ನೀವು ಯಾವಾಗ ಕೃಷ್ಣನಾದರಿ? ನೀವು ಯಾವಾಗ ಧರ್ಮಾತ್ಮನಾದ್ರಿ? ನಿಮ್ಮ ಬುಡದಲ್ಲಿರುವುದೆಲ್ಲ ಪೊಲೀಸ್ ಕೇಸ್ಗಳು, ರೌಡಿ ಶೀಟರು, ಬಾಂಬೆಯಿಂದ ಓಡಿ ಬಂದದ್ದು, ಈ ಥರದ್ದು. ಅಂದರೆ ಸಮಾಜ ಇಷ್ಟಾಗಿಯೂ ಕೂಡ ಈ ತಿಮ್ಮರೋಡಿ ಅಲ್ಲ, ಅದು ತಿಮ್ಮರೌಡಿ ಅಂತ ಮಾಧ್ಯಮ ಕರೆದ್ರೂ ಕೂಡ ಅವ್ರ ಮಾತನ್ನು ಸಾಕ್ಷಾತ್ ನಂಬಿತಲ್ಲ ಮರಿ. ಇಲ್ಲ, ಒಂದು ಏನಾಗುತ್ತೆ ಅಂದರೆ ಜನ ಒಂದು ಫೋಬಿಯಾ, ಅದೇ ಈ AI ವಿಡಿಯೋ ಮಾಫಿಯಾ, ಈ AI ವಿಡಿಯೋ. ಆಮೇಲೆ ಈ ಭ್ರಮೆ ಇದ್ದಾಗ ಏನಾಗುತ್ತೆ, ಜನಕ್ಕೆ ಒಂದು ಹೆಣ್ಣಿನ ಬಗ್ಗೆ ಆದಾಗ ಭಾಳ ಒಂದು ಜನರಲ್ಲಿ ಸೆನ್ಸೇಷನ್ ಆಗುತ್ತೆ. ಎರಡನೇದು ಒಂದು ಕಣ್ಣೀರು ಹಾಕಿದಾಗ, ಮೂರನೇದು ಇಂಥ ಬೀಭತ್ಸವಾಗಿ ಅತ್ಯಾಚಾರ ಆಗಿದೆ ಅಂತ ಹೇಳಿದಾಗ ಎಲ್ಲರೂ ಕೇಳ್ತಾರೆ, ಒಂದು ಅನುಕಂಪ ಬಂದೇ ಬರುತ್ತೆ. ಆದರೆ ಜನರ ಒಂದು ಅಮಾಯಕತನ, ಅನುಕಂಪವನ್ನು, ನಂಬಿಕೆಯನ್ನು ಭಾಳ ದುರುಪಯೋಗ ಮಾಡಿದ್ದಾರೆ. ಹಾಗೆ ಪೊಲೀಸನ್ನು ಮಿಸ್ಗೈಡ್ ಮಾಡಿದ್ದಾರೆ, ನ್ಯಾಯಾಂಗನೂ ಮಿಸ್ಗೈಡ್ ಮಾಡಿದ್ದಾರೆ. ನಿಜವಾಗೂ ಮುಖ್ಯವಾಗಿ ಹೇಳಬೇಕು ಅಂದರೆ, ಈಗ ಎಷ್ಟು ದಿನ ಆಯಿತು ಆ ಅಧಿಕಾರಿಗಳು ಅಧಿಕಾರದಲ್ಲಿ ಕೆಲಸ ಮಾಡಿದರೆ ಎಷ್ಟು ಲಾಸ್ ಆಗ್ತಿತ್ತು ಅದು ತಾಣಬೇಕು, ಬರೀ ಕೂಲಿ ತಾಣೋದಲ್ಲ. ಆಮೇಲೆ ಏನು GPR ತಂದ್ರಲ್ಲ, ದೇನಕ್ಕೆ ಎಷ್ಟು ದುಡ್ಡು ಕೊಡ್ತಿತ್ತು, ಆಮೇಲೆ ಡಿಗ್ ಮಾಡಿದ್ದು ಎಲ್ಲವನ್ನು ಲೆಕ್ಕ ಮಾಡಿ ನಾನು ಹೇಳಿದ್ರೆ ಪುಂಡು ಗಂಧ ಎತ್ತರ ಅವ್ರ ಕೈಲೇ ವಸೂಲು ಮಾಡಬೇಕು. ಯಾಕಂದ್ರೆ ಅವರಿಂದ ಆಗಿರೋದು. ಈಗ ಜನರ ಭಾವನೆಗೆ ಧಕ್ಕೆ ತಂದಿದ್ದಾಗಲಿ, ಈ ಒಂದು ಕ್ಷೇತ್ರಕ್ಕೆ ಧಕ್ಕೆ ತಂದಿದ್ದಾಗಲಿ, ಅದೆಲ್ಲಕ್ಕಿಂತ ಹೆಚ್ಚಾಗಿ ನಮ್ಗೆ ಲೆಕ್ಕ ಸಿಕ್ಕಲ್ಲ. ಯಾಕಂದರೆ ಅನುಕಂಪ ಒಂಥರ ಅಬ್ಸ್ಟ್ರಾಕ್ಟ್ ನೌನ್, ಕಾಂಕ್ರೀಟ್ ನೌನ್ ಅಂದರೆ ಇದೆ, ಗ್ಯಾರಂಟಿಯಾಗಿ ಇಷ್ಟು ದುಡ್ಡಾಗಿದೆಯಲ್ಲ ಅದನ್ನು ವಸೂಲು ಮಾಡಬೇಕು. ಇಲ್ಲದೇ ಇದ್ರೆ ಏನಂದರೆ ಇದು ಇನ್ನೂ ಮುಂದುವರಿತದೆ. ಆಮೇಲೆ ಈ ಮನೆಗೆ ಹೋದಾಗ ಅವ್ರು ಏನಾದ್ರು ಫುಡ್ ಗಿಡ್ಡಲ್ಲಿ ಏನಾದ್ರು ಪಾಯ್ಸನ್ ಹಾಕಿ ಕೊಟ್ಟಿದ್ರೆ, ಇವನು ಪೊಲೀಸ್ ಕಸ್ಟಡಿಗೆ ಬಂದಾಗ ಏನಾರು ಅದು ರಿಯಾಕ್ಷನ್ ಆಗಿ ಸತ್ತಿದ್ರೆ ಯಾರ ಮೇಲೆ ಬರ್ತಾಯಿತ್ತು? ಆಮೇಲೆ ಸರ್ ನಾನು ಹೇಳೋದು, ಈಗ SITಗೆ ನಮ್ಮ ನ್ಯಾಯಾಂಗದ ಮೂಲಕ ಅವನನ್ನು ಕೊಡಲಾಯಿತು. ಈಗ ಅವನು ದೂರುದಾರ, ಅವನ ದೂರಿಗೆ ಅನುಸಾರವಾಗಿ ಅವನೀಗ ನೀವು ನೆಲ ಅಗಿಲಿಕ್ಕೆ ಶುರು ಮಾಡಿದ್ರಿ. ಓಕೆ, 13 ಆಯಿತು, 16 ಆಯಿತು, ಆಮೇಲೆ 18 ಆಯಿತು. ಆಮೇಲೆ ನಾನು ಇನ್ನೂ 30 ಕಡೆಗೆ ನನಗೆ ಅಗಲಿಕ್ಕೆ ನಾನು ಪರ್ಮಿಷನ್ ಕೊಡಿ ಅಂತಂದ. ಇವೆಲ್ಲವೂ ಆಯಿತು. ಇಂಡಿಯಾ ಟುಡೇಗೆ ಇಂಟರ್ವ್ಯೂ ಕೊಟ್ಟ. ದಿನಕ್ಕೊಂದು ಕ್ಷಣಕ್ಕೊಂದು ತಿರುವು ತಗೊಳ್ತಾನೆ ಇತ್ತು. ನಮಗೆಲ್ಲರಿಗೂ ಏನಿತ್ತು, ಇವನು ಪೊಲೀಸ್ ಕಸ್ಟಡಿಯಲ್ಲಿದ್ದಾನೆ, SITಯ ತಾಬದಲ್ಲಿದ್ದಾನೆ ಅಂತಲೇ ಇತ್ತು. ಈಗ ನೋಡಿದರೆ ಅವನು ದಿನಾಲೂ ತಿಮ್ರೋಡಿಯವ್ರ ಮನೆಗೆ ಹೋಗ್ತಾ ಇದ್ದ. ಅಲ್ಲಿ ಅವನಿಗೆ ಸಪ್ರೇಟ್ ರೂಮು, ಆಮೇಲೆ ಇದೇ ಸಮೀರ್ನೂ ಅಲ್ಲೇ ಉಳಿತಾ ಇದ್ದ, ಮಟ್ಟಣ್ಣನವ್ರದ್ದು ಮೊಕ್ಕಾಮು ಅಲ್ಲೇ, ಆಮೇಲೆ ಸುಜಾತ ಭಟ್ಟಾರ ಸುಜಾತ ಉಪಾಧ್ಯಾಯ ಅವ್ರದ್ದು ಅಲ್ಲೇ. ಎಲ್ಲವೂ 6 ರಿಂದ 7, 8 ಇವರು ಯೂಟ್ಯೂಬರ್ಸ್ಗಳು ಅಲ್ಲೇ ಮೊಕ್ಕಾಮು. SITಯ ಇಡೀ ದಿನದ ವಿವರ, SIT ಮೂಲದಿಂದ ಅಂತ ಏನು ಯೂಟ್ಯೂಬು ಅವ್ರ ಪರವಾದ ಯೂಟ್ಯೂಬ್ ಏನು ಬರ್ತಾಯಿತ್ತು, ಈ ನಕಲಿ ಗ್ಯಾಂಗಿನ ಪರವಾದದ್ದು, ಅದು SIT ಮೂಲ ಅಂತಲೇ ಹೇಳ್ತಾ ಇತ್ತು. ಕಾರಣ ಏನು ಅಂತಂದರೆ, ಅಗಲಿಕ್ಕೆ ಯಾರು ತೋರಿಸ್ಲಿಕ್ಕೆ ಹೋದವ ಅವ್ರ ಮನೆಯಲ್ಲೇ ಬಂದು ಉಳಿತಾ ಇದ್ದ. ಇದು ಕಾನೂನಾತ್ಮಕವಾಗಿ ಸರಿಯಾ? ಇಲ್ಲ, ಕಾನೂನಾತ್ಮಕವಾಗಿ ಅದನ್ನು
ಸರಿ ಅಂತ ಹೇಳಕ್ಕೆ ಬರೋದಿಲ್ಲ. ಆದರೆ ಒಂದು ಪೊಲೀಸು ಯಾಕೆ ಬಹುಶಃ ಅವನಿಗೆ ಹೋಗಕ್ಕೆ ಬಿಟ್ಟರು ಅಂದರೆ ಇಲ್ಲದೇ ಅದನ್ನೇ ದೊಡ್ಡ ಇಶ್ಯೂ ಮಾಡ್ತಾಯಿದ್ರು. SITಗಳು ಧರ್ಮಸ್ಥಳದ ಪರವಾಗಿದ್ದಾರೆ, ಇವರಿಗೆ ಮೊದಲೇ ಪ್ರಲೋಭನೆ ಆಗಿದ್ದಾರೆ, ಅದಕ್ಕೆ ಯಾವ ಒಬ್ಬ ದೂರುದಾರ ಮಾಹಿತಿದಾರನ ಅವನ ಆರೋಪಿ ಥರ ನೋಡ್ಕೊಳ್ತಾ ಇದ್ದಾರೆ, ಅವನ ಅಪರಾಧಿ ಥರ ನೋಡ್ಕೊಳ್ತಾ ಇದ್ದಾರೆ ಅಂತ ಹೇಳುವಂಥ ಸಾಧ್ಯತೆ ಭಾಳ ಇತ್ತು. ನಿಜವಾಗಿ SIT ಭಾಳ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡಿದೆ. ಅಂದರೆ ಇದು ಸರಿಯಾದ ಕ್ರಮ ಯಾವ್ದು ಹೇಳಿ? ಈಗ ಅವ್ನು ಮನೆ ಕಳಿಸಿದ್ದು, ಮನೆ ಕಳಿಸಿ ಸರಿ ಅಂತ ಹೇಳೋದಿಲ್ಲ, ಯಾವಾಗಲೂ ಕಳಿಸ್ಲೇಬಾರ್ದು. ಯಾಕಂದರೆ ಅವ್ನಿಗೆ ಏನು ಹೆಚ್ಚು ಕಮ್ಮಿ ಆದರೂ SIT ಮೇಲೆ ಬರ್ತಿತ್ತಲ್ಲ. ಎರಡನೇದು ಇದೊಂಥರ ನಾಟಕ ಕಂಪ್ನಿ ಥರ ಅನಿಸಲ್ಲ. ಎಲ್ಲರೂ ಯಾರೋ ಹೇಳಿದ್ರು, ಯಾಕಂದರೆ ನಾಟಕ ಕಂಪ್ನಿಯವ್ರು ರಾತ್ರಿ ನಾಟಕ ಮಾಡ್ತಿದ್ರು, ಬೆಳಿಗ್ಗೆ ಒಂದು ಕಡೆ ಕೂತ್ಕೊಂಡು ರೆಸ್ಟ್ ತಗೊಂಡು ಮತ್ತೆ ಸಮಾಲೋಚನೆ ಮಾಡ್ತಾಯಿದ್ರು. ಇದು ಹಗಲು ನಾಟಕ, ರಾತ್ರಿ ಅದ್ರ ಬಗ್ಗೆ ಸ್ಕ್ರೀನ್ ಪ್ಲೇನಿಂಗು. ನಿಜವಾಗೂ ಈ ಟ್ಯೂಟ್ ಮಾಡ್ದಂಗೆ ಯಾರಿಗಾದರೂ ಡೌಟ್ ಬರುತ್ತೆ. ರಾತ್ರಿ ಸ್ಕ್ರಿಪ್ಟ್ ಇದು ಮಾಡಿದ್ರಿಂದ ಏನಾಯಿತು ಅಂದರೆ ಏನು 2-3 ದಿವಸದಲ್ಲಿ ಮುಗಿಬೇಕಾದ್ದು ಇಷ್ಟು ದಿನ ಹೋಗಬೇಕಾಯ್ತು. ಅಷ್ಟೇ ಅಲ್ಲ, ಜನರಿಗೆ ನನ್ನ ಒಂದು ಇದು ಒಂದು ಅನಿಸಿಕೆ ಅಲ್ವಾ, ಅನೇಕರು ಹೇಳಿದ್ದು ಇದನ್ನು SIT ಬದಲು NIಗೆ ಕೊಟ್ಟಿದ್ರೆ ಚೆನ್ನಾಗಿತ್ತು ಅಂತ. ಯಾಕಂದರೆ ಇದೊಂದು ಇಶ್ಯೂ ಜರ್ಮನ್ ಪತ್ರಿಕೆಯಲ್ಲಿ ಬಂತು, ಅಲ್ಜೇರಿಯಾ ಚಾನಲ್ ಬಂತು. ಈ ಧರ್ಮಸ್ಥಳದ್ದು, ಸನಾತನ ಧರ್ಮದ್ದು, ಭಾರತೀಯತೆ ಅಥವಾ ಕರ್ನಾಟಕದ ಒಂದು ಶ್ರದ್ಧಾ ಕೇಂದ್ರ ಭಾರತದ ಎಲ್ಲದಕ್ಕೂ ಭಾಳಷ್ಟು ವ್ಯವಸ್ಥಿತವಾಗಿ ಇದ್ರ ಹಿನ್ನೆಲೆ ಯಾರ್ಯಾರಿದ್ದಾರೆ ಅಂತ ಹೇಳಿ ಬರೀ ಧರ್ಮೀಯರಲ್ಲ, ಈ ಬುದ್ಧಿಜೀವಿಗಳು ಈ ಥರ ಹೇಳ್ತಾರಲ್ಲ, ಭಾಳ ಚೆನ್ನಾಗಿ ಹೇಳ್ತಾರೆ, ವಿಚಾರ ವ್ಯಾಧಿಗಳು ಅಂತ ಯಾರು ನಿನ್ನೆ ಬೆಳಗ್ಗೆ ಹೇಳಿದ್ರು, ಯಾರೇ ಇಲ್ಲಿ. ಆಮೇಲೆ ಈ ಒಂದು ನಾಸ್ತಿಕರು, ಲೆಫ್ಟಿಸ್ಟು ಎಲ್ಲರೂ ಒಟ್ಟಿನಲ್ಲಿ ಇದಕ್ಕೆ ಎಷ್ಟು ದುಡ್ಡು ಬಂತು. ನಿಜವಾಗೂ ನನಗನ್ನಿಸ್ತಾ ಇದೆ SIT ಸಖತ್ ಜನ ಇದ್ದರು. ಈಗ ಒಂದು ಕಡೆ ಡಿಗ್ಗಿಂಗ್ ಆಗ್ತಿತ್ತು, ಮತ್ತೊಂದು ಕಡೆ ಈ ಒಂದು ಮಾಸ್ಕ್ ಮ್ಯಾನ್ ಅಂತ ಹೇಳೋದಲ್ಲ, ಮಾರ್ಕ್ ಮ್ಯಾನ್ ಅವನ ಬಗ್ಗೆ, ಮತ್ತು ಅವನಿಗೆ ಎಲ್ಲರೂ ಸಪೋರ್ಟ್ ಕೊಡ್ತಿರಲ್ಲ. ಪ್ರತಿಯೊಬ್ಬರು ಹಿಸ್ಟ್ರಿನ ತೆಗಿತಾ ಹೋಗಿದ್ದರೆ ಮೊದಲೇ ಇದಕ್ಕೊಂದು ಕಾಂಕ್ರೀಟ್ ರೂಪ ಬರ್ತಿತ್ತು ಅಂತ. ಈಗಲೂ ಸಮಯ ಜಾಸ್ತಿ ಹೋಗಿಲ್ಲ. ಈಗ ಚೆನ್ನಾಗಿ SIT ಕೆಲಸ ಮಾಡಿ ಎಲ್ಲ ವಿವರ ತೆಗಿತಾ ಇರ್ತಾರೆ. ಇದಲ್ಲದೆ ಸುಜಾತಾ ಭಟ್ ಅಲಿಯಾ ಸುಜಾತಾ ಉಪಾಧ್ಯಾಯ, ಅನನ್ಯ ಭಟ್ ಅಂತ ಹೇಳಿದ್ರು ಪಾತ್ರನೇ ಇಲ್ಲ. ನಿಜವಾಗೂ ಎಂಥ ಕಾಲ್ಪನಿಕ ಪಾತ್ರನ ಕಣ್ಣೀರು ಹಾಕೊಂಡು ತೋರಿಸಿದ್ರು ಇಲ್ಲ ಅಷ್ಟೇ. ಕಾನೂನು ದಾರಿ ತಪ್ಪಿಸಿದ್ರಿ, ಸಮಾಜದ ದಾರಿ ತಪ್ಪಿಸಿದ್ರಿ, ಇದು ನ್ಯಾಯಾಂಗದ ಹಾದಿ ತಪ್ಪಿಸಿದ್ರಿ, ಎಲ್ಲ ರೀತಿಯಿಂದಲೂ ಟೇಕನ್ ಫಾರ್ ಗ್ರಾಂಟೆಡ್ ಮಾಡಿದ್ರಿ. ಯೂಸ್ ಆ್ಯಂಡ್ ಥ್ರೋ ಮತ್ತು ಹರಕೆ ಕುರಿ ಅಂತಾರಲ್ಲ, ಇದು ಹರಕೆ ಕುರಿ ಮಾಡಿದ್ದಾರೆ. ಅವ್ರಿಗೆ ಮುಖ್ಯವಾಗಿ ಬೇಕಾಯ್ತು ನಮ್ಮ ಸರ್ಕಾರವನ್ನು ಕೂಡ ಇದು ಹೇಳಿದ್ದು. ಈಗ ಫಸ್ಟು ಸರ್ಕಾರನ ಅವರು ಮಿಸ್ಗೈಡ್ ಮಾಡಿದ್ರು, SITನ ಮಾಡಿದ್ರು, ನ್ಯಾಯಾಂಗವನ್ನು ಮಾಡಿದ್ರು. ಆಮೇಲೆ ಅನ್ನಿಸ್ತು, ಅನೇಕರು ಹೇಳಿದ್ರು ಇಂಥ ಅಯೋಗ್ಯರಿಗೆ ಬೇಲ್ ಹೆಂಗೆ ಕೊಡ್ತು ಅಂತ. ಸಮೀರಿಗೆ ನಿರೀಕ್ಷಣಾ ಬೇಲ್ ಕೊಟ್ಟದ್ದು ಇಡೀ ಪ್ರಪಂಚಕ್ಕೆ ಆಶ್ಚರ್ಯ ಆಗಿದೆ. ಹೌದು, ಇದು ಬೇಲ್ ಕೊಟ್ಟರೆ ಏನಾಗುತ್ತೆ ಅಂದರೆ ಪೊಲೀಸರಿಗೆ ನೈತಿಕ ಸ್ತರಿಗೆ ಕಡಿಮೆ ಆಗುತ್ತೆ. ಎಲ್ಲ ಹೇಳ್ತಾರೆ ಲಾಕಪ್ ಡೆತ್ ಅಂತ. ಅದ್ರ ಒಂದು ತಿಳ್ಕೋಬೇಕು, ಒಂದು ಅದನ್ನು 302 ಮರ್ಡರ್ ಅಂತ ಬುಕ್ ಮಾಡ್ತಾರಲ್ಲ, ಮರ್ಡರ್ ಆಗಬೇಕಾದ್ರೆ 4 ಇಂಗ್ರೀಡಿಯೆಂಟ್ ಬೇಕು: ಇಂಟೆನ್ಷನ್ನು, ಪ್ರಿಪ್ರೇಷನ್ನು, ಅಟೆಂಪ್ಟ್. ಮೋಟಿವ್, ಇಂಟೆನ್ಷನ್ನು, ಪ್ರಿಪ್ರೇಷನ್, ಅಟೆಂಪ್ಟ್. ಸಾಯಿಸೋಕ್ಕೆ ಅಟೆಂಪ್ಟ್ ಇರುತ್ತದ. ಇಲ್ಲಿ ವೀರಪ್ಪನ ಆಪ್ರೇಷನ್ ಕೇಳಿದ್ರು, ಸರ್ ವೀರಪ್ಪನಿಗೆ ಇನ್ಫಾರ್ಮೇಷನ್ ಸಿಕ್ಕುತ್ತೆ, ಪೊಲೀಸಿಗೆ ಯಾಕೆ ಸಿಕ್ಕಲ್ಲ ಅಂತ. ನಾವು ಒಂದೇ ಹೇಳಿದೆ, ನೋಡಪ್ಪ ಜನಕ್ಕೊಂದು ಗ್ಯಾರಂಟಿ ಇದೆ, ವೀರಪ್ಪನ ಕೊಂದಾಕ್ಬಿಡ್ತಾನೆ, ಆದರೆ ಪೊಲೀಸವ್ರು ಕೊನ್ನಲ್ಲ ಅನ್ನೋ ಗ್ಯಾರಂಟಿ ಇದೆ. ಎರಡನೇದು, ನಮಗೆ ಫಸ್ಟ್ ಡಿಗ್ರಿ, ಸೆಕೆಂಡ್ ಡಿಗ್ರಿ, ಥರ್ಡ್ ಡಿಗ್ರಿ ಅಂದರೆ ಒಂದು ಫಿಸಿಕಲ್ ಯಾವುದೇ ಮಾಡಬೇಕಾದ್ರೂ ಮೊದಲು ನಮಗೆ ಎಷ್ಟು ಕಷ್ಟ ಇರ್ತದೆ ಅಂದರೆ, ಎಲ್ಲರೂ ನೀವು ಚೂರು ಹೆಚ್ಚು ಕಮ್ಮಿ ಆದರೆ ನಮಗೆ ಉಸಿರು ನಿಂತು ಹೋಗಿರ್ತದೆ. ಇಷ್ಟೆಲ್ಲ ಕಷ್ಟ ಇದ್ದಾಗ SIT ಒಂದು ಸ್ವಲ್ಪ ಮಾರ್ಜಿನ್ ಕೊಡ್ತು. ಆದರೆ ಆ ಮನೆಗೆ ಕಳಿಸಿದ್ದು ಯಾಕೆ ನಾವು ಬಿಟ್ಟಿದ್ದು ಎಲ್ಲರಿಗೂ ಸಂಶಯ. ಅದಕ್ಕೆ ಅದೇ SIT ನೆಕ್ಸ್ಟು ಫೈನಲ್ ಆಗಬೇಕಾದ್ರೆ ಇವೆಲ್ಲ ಸಂಶಯಗಳು ಇಟ್ಟಿದ್ದೀವಿ. ಯಾಕೆಂತಂದರೆ ಅವನೇ ಇವತ್ತು ಬಾಯಿ ಬಿಟ್ಟಿದ್ದಾನೆ, ಗೋಳಾಡ್ತಾ ಇದ್ದ, ನನ್ನ ಜೀವಕ್ಕೆ ಅಪಾಯ ಇದೆ, ನನ್ನನ್ನು ಕೊಲ್ಲಬಹುದು, ನನ್ನನ್ನು ಕೊಲ್ಲುವಂಥ ಒಂದು ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ. ಹಾಂ, ಈಗ ಅವರು ನನ್ನನ್ನು ಕೊಂದು ಅದನ್ನು ಧರ್ಮಸ್ಥಳ ಹೆಗ್ಡೆಯವರ ಮೇಲೆ ಹಾಕ್ಬೋದು, ಅದನ್ನೊಂದು ದೊಡ್ಡ ಮಾಬನ್ನು ಕ್ರಿಯೇಟ್ ಮಾಡ್ಬೋದು, ನನ್ನ ಫ್ಯಾಮಿಲಿಗೂ ಥ್ರೆಟ್ ಇದೆ. ಆಮೇಲೆ ಅವನನ್ನು ಈಗ ಅವನ ಹೆಂಡತಿಯನ್ನೆಲ್ಲ ಮನೆಯಿಂದ ಹೊರಗಡೆ ಹಾಕಿದ್ದಾರೆ, ಎಲ್ಲರೂ ಬಾಡಿಗೆ ಮನೆ ಎಲ್ಲ ಹೊರಗಡೆ ಹಾಕಿದ್ದಾರೆ. ಈಗ ಅವನಿಗೆ ಹೆಂಡತಿ ಎಷ್ಟು ಅಂತಲೇ ಗೊತ್ತಿಲ್ಲ, ಈಗ 3 ಅಂತ ಹೇಳ್ತಾರಲ್ಲ. ಸೊ ಅವನು ಕ್ರಿಶ್ಚಿಯನ್ ಧರ್ಮಕ್ಕೆ ಬೇರೆ ಕನ್ವರ್ಟ್ ಆಗಿದ್ದಾನೆ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಈಗ ಅವನೇ ಹೇಳಿದ್ನಲ್ಲ, ಈಗ ಮಟ್ಟಣ್ಣನೂ ಇದು ತಿಮ್ರೋಡಿನೂ ಎಲ್ಲರೂ ಕನ್ವರ್ಟೆಡ್ಡು ಅಂತಲೇ ಅಂತ ಹೇಳ್ತಾನೆ. ಹಾಗಾದರೆ ನಾವು ಇವತ್ತೇನು ಹೇಳ್ತಾ ಬಂದಿದ್ದೆವು, ಜೇಹಾದಿಗಳು, ಮತಾಂತರಿ ಮಿಷನರಿಗಳು ಕೆಲಸ,
ಆಮೇಲೆ ಒಡನಾಡಿ ಅಂತ ಸ್ಟ್ಯಾನ್ಲಿ, ಆಮೇಲೆ ಈ ಅಂತಾರಾಷ್ಟ್ರೀಯ ಮಟ್ಟದ ನಮ್ಮ ಭಾರತ ವಿರೋಧಿ ಶಕ್ತಿಗಳು, ಆಮೇಲೆ ಭಯೋತ್ಪಾದಕ ಸಂಘಟನೆಗಳು, ಜಾರ್ಜ್ ಸೊರೋಸಿಂದ ಹಿಡಿದು ಪ್ರತಿಯೊಂದು ಈ ಭಾರತ ವಿರೋಧಿ ಶ್ರೀಮಂತರ ಕೈವಾಡ ಇವೆಲ್ಲವೂ ಇದೆ ಅಂತ ಆಯಿತಾ. ಆಗಿರುವಾಗ ಇಷ್ಟು ಸೂಕ್ಷ್ಮವಾದ ಕೇಸನ್ನು ನೀವು ಅವನನ್ನು ಅವರ ಮನೆಗೆ ಕಳಿಸಿ ಅದು ಏನಾದರೂ ಅನಾಹುತ ಆಗಿದ್ದಿದ್ರೆ? ಅಲ್ಲ, ಅದೇ ಹೇಳಿದ್ದು, ಈಗೇನಾಗ್ತಿತ್ತು ಅಂದ್ರೆ ಅನಾಹುತ ಆಗದೇ ಬೇಕಿತ್ತು. ನನಗೇನು ಅನಿಸುತ್ತೆ ಅಂದರೆ, ಒಟ್ಟಿನಲ್ಲಿ ಜನರನ್ನು ಭಾವನೆಯನ್ನು ಕೆರಳಿಸಿ, ಫಸ್ಟ್ ಆಫ್ ಆಲು ಈಗ ಸಚಿನ್ ತೆಂಡೂಲ್ಕರ್ 0 ಔಟ್ ಆದನ್ನು ಜನ ಆಕ್ರೋಶ ಆಗ್ತಿದ್ರು. ಯಾಕಂದರೆ ತೆಂಡೂಲ್ಕರ್ ಸೆಂಚುರಿ ಹೊಡಿಬೇಕು, 6 ಹೊಡಿಬೇಕು. ಹಾಗೆ ಧರ್ಮಸ್ಥಳ ಅಂದ್ರೆ ಅಂಥ ಪವಿತ್ರ ಕ್ಷೇತ್ರ, ಅದರಲ್ಲಿ ಇಂಥದ್ದು ಮಾಡಿದ್ದು ಭಾಳ ತಪ್ಪು ಅಂತ ಅವ್ರ ಐಡಿಯಾ ಏನಿತ್ತು ಅಂದರೆ ಎಲ್ಲ ಜನ ಆಕ್ರೋಶ ಆಗಿ ಧರ್ಮಸ್ಥಳ ನುಗ್ಗಿ ಹೇಳಿದ್ರೆ ಅಲ್ಲಿ ಬುಲ್ಡೇಜರ್ ಓಡಿಸ್ಬೇಕು. ಯಾಕಂದರೆ ಒಂದು ಆಡಿಯೋ ಬಂದಿದೆ, ಧರ್ಮಸ್ಥಳ ನುಗ್ಗಿ ಅವರಲ್ಲಿ ಹೆಗ್ಡೇರಿಗೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿ ಫುಲ್ಲು ಪದಚ್ಯುತಿಗೊಳಿಸೋದೇನು. ಈಗ ಬಾಂಗ್ಲಾದಲ್ಲಿ ಆಯ್ತಲ್ಲ, ನಿಜವಾಗೂ ನಡೆದಿದ್ದು ರಾಜಕೀಯ ದೊಂಬರಾಟ. ಅದಂತೂ ಕಣ್ಣಲ್ಲಿ ನೀರು ಬಂತು ನನಗೆ. ಒಂದು 300 ಜನಕ್ಕೆ ಕೆಲಸ ಕೊಡುವಂಥ ಒಬ್ಬ ಮಾಲೀಕನ್ನ ಮನೆಗೆ ನುಗ್ಗಿ ಅವನ ಹೆಂಡತಿ ಮಕ್ಕಳನ್ನು ಸಾಯಿಸಿ ಅವನ್ನ ಮನೆಗೆ ಬೆಂಕಿ ಹಿಡಿದು ರೋಡಿಗೆ ಎಳೆದು ಅವನ ಬಟ್ಟೆ ಎಲ್ಲ ಚರ್ಮ ಸುಲಿದು ಹೋಗಂಗೆ ಹೊಡೆದು ಸಾಯಿಸ್ತಾರೆ. ಇನ್ನು 2ನೇದು ಇಸ್ಕಾನ್ ಅವರು ಇಸ್ಕಾನ್ ಪಂಡಿತರು ಅವರಿಗೆ ಕೊರೋನಾ ಟೈಮ್ನಲ್ಲಿ ಮತ್ತೆ ಒಂದು ಎಲ್ಲ ವಿಡಿಯೋ ನಿಮ್ಮಲ್ಲಿ ಬಂದಿದ್ದು ಕಾಣುತ್ತೆ. ನೆರೆ ಪರಿಹಾರದಲ್ಲಿ ಎದೆ ಮಟ್ಟದ ನೀರಿನಲ್ಲಿ ಹೋಗಿ ಅವರಿಗೆ ಆಹಾರ ಕೊಟ್ಟವ್ರನ್ನ ಸುಮ್ಮನೆ ಯಾವನೋ ನಮಗೆ ಧರ್ಮದ ಅಂದರೆ ಮಸೀದಿಗೆ ಅಪಚಾರ ಮಾಡಿದ್ದಾನೆ, ಯಾವನೋ ಕೊಲೆ ಮಾಡಿದ್ದಾನೆ ಅಂತ ಹೇಳ್ಕೊಂಬಿಟ್ಟು ಒಬ್ಬ ಸಂತನ ಅವನು ಏನು ಬರೀಗೈಲಿ ಅವನ್ನ ಕಟ್ಟಾಕಿ ಯಾವ ರೀತಿ ಹೊಡೆದೇನೆಂದರೆ ಆ ದೇಹದಲ್ಲಿ ಚರ್ಮ ಎಲ್ಲ ಹೋಗ್ಬಿಟ್ಟಿದೆ, ಅಲ್ಲಿ ರಕ್ತದ ಬಿಂದುಗಳು ಬೀಳ್ತವೆ, ಎಲ್ಲ ಚರ್ಮ ಸುಲಿದೋದಂಗೆ ಹೊಡಿತಾ ಇದ್ದಾರೆ. ಇದು ಯಾವ ರೀತಿಯದ್ದು? ಇದೇ ರೀತಿ ಕ್ರಮ ಹೆಂಗೆ ಬಾಂಗ್ಲಾದಲ್ಲಾಯಿತು ಹೇಳ್ತಾರಲ್ಲ, ಬಾಂಗ್ಲಾದಲ್ಲಾಯಿತು ಅದೇ ರೀತಿ ಭಾರತದಲ್ಲಾಗಬೇಕು ಅಂತ. ಒಂದು ಸರಿ ನಿಮಗೆ ಗೊತ್ತಿರ್ಬೋದು, ಪಂಜಾಬಲ್ಲಿ ಚಂಡೀಗಢದಲ್ಲಿ ಮೋದಿಯನ್ನು ಒಂದು ಫ್ಲೈಓವರ್ನಲ್ಲಿ ಇದು ಮಾಡೋದಿಲ್ಲ, ಪಾಕಿಸ್ತಾನ ಬಾರ್ಡರ್ಗೆ 8 ಕಿಲೋಮೀಟ್ರು. ಆ್ಯಕ್ಚುಲಿ ಅದೊಂದು 3-4 ತಿಂಗಳ ಮೊದಲು ಒಂದು ಗ್ರಾಫಿಕ್ ಬಂದಿತ್ತು. ಅವು ಈಗಲೂ ಹೇಳ್ತಿದ್ರೆ ಆ ಹಸೀನಂಗೆ ಏನಾಯಿತು ಅದು ಮೋದಿಗಾಗತ್ತೆ. ಇವರೆಲ್ಲ ಐಡಿಯಾ ಏನಿತ್ತಂದರೆ ಒಟ್ಟಿನಲ್ಲಿ ಭಾರತವನ್ನು ಹೇಗಾದರೂ ಹಾಳುಗೊಡಬೇಕು. ಒಂದು ಯಾರೋ ಹೇಳಿದ್ರು, ನಿಜವಾಗಿಯೂ ಇಲ್ಲಿ ಭಾರತದ ಅಂದರೆ ಭಾರತ್ ಮಾತಾ ಕಿ ಜೈ ಅನ್ನೋರು ಭಾರತವನ್ನು ಹಾಳು ಮಾಡಲ್ಲ. ಯಾಕಂದರೆ ಇದು ನಮ್ಮನೆಗೆ ಯಾರು ಬೆಂಕಿ ಇಟ್ಕೊಳ್ತಾರೆ. ಆದರೆ ನೋಡಿ, ಇಲ್ಲಿ ಎಲ್ಲ ಸೌಕರ್ಯ ತಗೊಳ್ತಾರೆ, ನೀವು ಎಲ್ಲ ಗೌರ್ಮೆಂಟ್ ಹಾಸ್ಪಿಟ್ಲು, ಗೌರ್ಮೆಂಟು ಬೆನಿಫಿಟ್ ಎಲ್ಲ ತಗೊಳ್ತಾರೆ. ಆದರೆ ಪಾಕಿಸ್ತಾನ ಜಿಂದಾಬಾದ್ ಅನ್ನೋರಿಗೆ ಸಪೋರ್ಟ್ ಕೊಡ್ತಾರೆ. ಅದು ಅಮಾಯಕರು ಅನ್ಎಜುಕೇಟೆಡ್ ಅಂತಾರೆ, ಅನ್ಎಜುಕೇಟೆಡ್ ಎಜುಕೇಟೆಡ್ ಆಗಿದ್ದ ಡಾಕ್ಟ್ರುಗಳು, ಟೀಚರ್ಸು. ಪುಲ್ವಾಮಾ ಆದಾಗ ನೋಡಿ, ಪಹಲ್ಗಾಮ್ದಲ್ಲಿ ಪುಲ್ವಾಮಾ ಆದಾಗ ಖುಷಿಪಟ್ಲು ಮಾಸ್ಟ್ರು ಟೀಚರು 4 ಜನ ಬುದ್ಧಿ ಹೇಳೋರು. ಇದು ಏನಾಗಿದೆ ಅಂದರೆ, ಇದು ಜನ ಯಾಕೆ ಜಾಗೃತ ಆಗ್ತಾ ಇಲ್ಲ ಗೊತ್ತಿಲ್ಲ. ಇಷ್ಟೇ, ನಮ್ಮ ಬುಡಕ್ಕೆ ಬೆಂಕಿ ಬಿದ್ದಾಗ ಮಾತ್ರ ಗೊತ್ತಾಗುತ್ತೆ. ಇದನ್ನು ಜಾಗೃತ ಆಗಬೇಕು. ಈ ಜಾಗೃತ ಆಗೋದು ನಿಮ್ಮ ಚಾನಲ್ಗಳು ಮಾಡ್ತಾ ಇದ್ದಾವೆ, ಖುಷಿಯಾಗುತ್ತೆ. ಆದರೆ ಕೆಲವು ಚಾನಲ್ಗಳು ಏನಂದರೆ, ಒಂದು ಅಂದಾಜು ಹಾಕಬೇಕು, ದೇಶದ ವಿಷಯದಲ್ಲಿ, ಒಂದು ಜನಾಂಗದ ವಿಷಯದಲ್ಲಿ, ಅಥವಾ ಒಂದು ಮಾನವೀಯತೆ ವಿಷಯದಲ್ಲಿ, ಧರ್ಮದ ವಿಷಯದಲ್ಲಿ, ಪರಿಸರದ ವಿಷಯದಲ್ಲಿ ನಮಗೊಂದು ಕರ್ತವ್ಯ ಇರುತ್ತಲ್ಲ. ಈಗ ಋಣ, ಪಿತೃಋಣ, ಆಚಾರ್ಯ ಋಣ ಎಲ್ಲ ಇದಾವಲ್ಲ, ಅದ್ರ ಜೊತೆಗೆ ಭೂತ ಋಣ ಮತ್ತು ಮನುಋಣ ಅಂತಿರುತ್ತೆ. ಈ ಪಂಚಭೂತಗಳನ್ನು ಸಹ ಹಾಳು ಮಾಡೋದು, ಮನುಷ್ಯತ್ವವನ್ನು ಹಾಳು ಮಾಡೋದು, ಇದು ಮಾಡಬಾರ್ದು. ನಿಜವಾಗೂ ಇವರ ಗುರಿ ಏನಿತ್ತು ಅಂತ ಹೇಳಿದ್ರೆ, ಇವರಿಗೆ ಫಂಡಿಂಗ್ ಹೆಂಗೆ ಬರ್ತವೆ, ವಿಚಾರಣೆಯಲ್ಲಿ ಬರುತ್ತೆ ಬಿಡಿ. ಯಾಕೆ SIT ಸುಮ್ಮನೆ ಕೂತಿಲ್ಲ, ಭಾಳ ಚೆನ್ನಾಗಿ ಕೆಲಸ ಮಾಡಿದೆ. ಆದರೆ ಇನ್ನೂ ಕೆಲಸ ಮಾಡಬೇಕಿತ್ತು ಅನಿಸುತ್ತೆ. ಇಲ್ಲಿವರೆಗೆ ಏನಂತ ಜನರ ಅಭಿಪ್ರಾಯ, SIT ಒಂದು 60-70% ಅಪ್ ಟು ಡೇಟ್ ಬಂದಿದೆ. ಇನ್ನು 30-40% ಪಕ್ಕಾ ಮಾಡ್ಕೊಂಡು ಇವ್ರೇನು ಈ ಪಿತೂರಿಗಾರರಿದ್ದಾರೋ, ಇನ್ನು ಲೈಫ್ನಲ್ಲಿ ಈ ರೀತಿ ಪಿತೂರಿ ಯಾರೂ ಮಾಡಬಾರ್ದು. 2ನೇದು, ಈ ರೀತಿಯಾದ ಏನು ಸಂಪಾದನೆ ಇವರು ಯೂಟ್ಯೂಬಲ್ಲಿರಲಿ, ಫಾರಿನ್ ಫಂಡ್ ಇಲ್ಲದೆ ಪ್ರತಿಯೊಂದು ಅವ್ರ ಕೈಲಿ ವಸೂಲಿ ಮಾಡಿ ಮಟಗೋಲು ಹಾಕ್ಕೊಂಡು ಪುಂಡುಗಂತ ಹಾಕಬೇಕು. ಇವ್ರಿಗೆ ಯಾವ ರೀತಿ ಶಿಕ್ಷೆ ಆಗಬೇಕು ಅಂದರೆ, ಈಗ ದೇವರು ಯಾರು ಹೇಳಿದ್ರೆ ಅಣ್ಣಪ್ಪ ಕೊಡ್ತಾನೆ, ಧರ್ಮಸ್ಥಳ ಮಂಜುನಾಥ್ ಕೊಡ್ತಾನೆ, ಅದು ಕೊಡೋಕ್ಕಿಂತ ದೇವ್ರು ಕೊಡೋದು ಕೊನೆಗೆ ನಾವು ಅಟ್ಲೀಸ್ಟ್ ನಿಮ್ಗೊಂದು ಧಿಕ್ಕಾರಕ್ಕೆ ಹೋಗೋಕ್ಕಾಗಲ್ಲ. ಚೀತು ಅನ್ನೋದು ಬೇಡ, ಅವ್ರಿಗೆ ಹೊಡಿಯೋದು ಗಿಡಿಯೋದು, ಯಾಕಂದರೆ ಕಾನೂನು ಕೈಗೆತ್ಕೊಂಬಾರ್ದು. ಧಿಕ್ಕಾರಕ್ಕೆ ಹೋಗೋಕ್ಕಾಗಲ್ಲ. ಇಲ್ಲಿವರೆಗೆ ಯಾರು ಅವರಿಗೆ ಅವರ ಯೂಟ್ಯೂಬಿಗೆ ಫಾಲೋವರ್ಸ್ ಇದ್ದಾಗೆ ಶಬಾಷ್ ಅಂದರು, ಅವ್ರಿಗೆ ಹೇಳಿ ನೀವು ಯಾಕೆ ಭಾಳ ಬೇಗ ಈ ಅಭಿಪ್ರಾಯ ಕೊಟ್ರಿ. ಒಬ್ಬ ಅಯೋಗ್ಯನಿಗೆ ಯೋಗ್ಯ,
ಒಬ್ಬನ ಇವನ್ನ ವಿಲ್ಲನ್ನ ಹೀರೋ ಯಾಕೆ ಮಾಡಿದ್ರಿ, ಇದು ಸರಿ ಅಂತ ಕೇಳುವಂಥ ಇದನ್ನು ಎಲ್ಲ ಪತ್ರಿಕೆಗಳು ಮಾಧ್ಯಮಗಳು ಈ ಕೆಲಸ ಈಗ ಶೀಘ್ರವಾಗಿ ಮಾಡಬೇಕಾಗಿದೆ ನನ್ನ ಐಡಿಯಾ. ಜನರು ಅಷ್ಟೇ ಏನು ತಪ್ಪಾಗಿದೆ ಅದನ್ನು ಸರಿ ಮಾಡ್ಕೊಂಡು ನಿಟ್ಟಲ್ಲಿ ಹೋಗೋಣ. ಅನೇಕ ಧರ್ಮಸ್ಥಳದಲ್ಲಿ ಕೆಲವೆಲ್ಲ ನಡೆದಿದೆ ಯಾಕಂದರೆ ಅಲ್ಲಿ ಎಲ್ಲ ವೀರೇಂದ್ರ ಹೆಗ್ಡೆಯರ್ ಮಾಡಿದ್ರ. ಆ್ಯಕ್ಚುಲಿ ವೀರೇಂದ್ರ ಹೆಗ್ಡೆಯರ ತಮ್ಮನ ಮಕ್ಕಳು 3 ಜನ ಅಂದ್ರಲ್ಲ, ಅವರು ಕೋರ್ಟ್ನಲ್ಲಿ ಸ್ವತಃ ಟೆಸ್ಟ್ ಮಾಡಿದ್ರು. ನಾರ್ಕೋ ಅನಾಲಿಸಿಸ್ ಮಾಡಲಿಕ್ಕೆ ಹೋಗ್ತಾ ಇಲ್ವಲ್ಲ. ಎಸ್, ಅವ್ನು ಮಾಡೋಕೆ ಒಪ್ಪಲಿಲ್ಲ. ಆದರೆ ಯಾರ ಮೇಲೆ ಆರೋಪಿ ಮಾಡ್ತಾರೋ ಅವರು ಒಪ್ಕೊಂಡ್ರು. ಅಣ್ಣಪ್ಪ ಸ್ವಾಮಿ ಮುಂದೆ ಪ್ರಮಾಣ ಮಾಡಿದ್ರು. ಆದರೆ ಈಕೆ ತಾಯಿ ಸೌಜನ್ಯ ತಾಯಿ ಹೋಗಿಲ್ಲ. ಈ ಅನನ್ಯ ಬಿಟ್ಟದ್ದು ಬಿಡಿ, ಅದು ಫುಲ್ ಕಾಲ್ಪನಿಕ. ಇವರಿಗೆ ಧರ್ಮದ ಬಗ್ಗೆ ಶ್ರದ್ಧೆ ಇಲ್ಲ, ನಿಯತ್ತಿಲ್ಲ, ಕಾನೂನು, ಸಂವಿಧಾನ, ಪೊಲೀಸು, ನ್ಯಾಯಾಂಗ ಯಾವ ವ್ಯವಸ್ಥೆ ಮೇಲೂ ನಂಬಿಕೆ ಇಲ್ಲದಿದ್ದವರಿಗೆ ಎಲ್ಲ SIT ಎಲ್ಲಿವರೆಗೆ ಸರಿ ಅವ್ರ ಪರವಾಗಿ ಅನಿಸುತ್ತೋ ಅಲ್ಲಿವರೆಗೆ ಹೇಳಲ್ಲ. ಈಗ ನೋಡಿ SIT ಮೇಲೆ ಅವರು ಶುರು ಮಾಡ್ತಿದ್ರು. ಈಗ ಆದರೆ ಈಗೆಲ್ಲ ಶುರು ಮಾಡೋಕ್ಕೆಲ್ಲ ಜೈಲೊಳಗೆ ಕೂತಿದ್ರೆ, ಬೇಲಲ್ಲಿದ್ದಾರೆ. ಈಗ ಎಲ್ಲ ಜನ ಯಾರು ಇವರು ಯೂಟ್ಯೂಬ್ ಅಂದರೆ ಮೋಸ್ಟ್ಲಿ ಫಾಲೋವರ್ ಕಡಿಮೆ ಆಗಿದ್ದಾರೆ ಕಾಣುತ್ತೆ. ಅದಕ್ಕೆ ಈಗ ಸೌಜನ್ಯ ಇವಳು ತಾಯಿ ಪರವಾಗಿದ್ರಲ್ಲ ಸುಜಾತ, ಈಗ ಅವ್ರ ಪರವಾಗಿ ಯಾರೂ ಇಲ್ಲ. ಮೊದಲು ನನಗೆ ಅನ್ನಿಸ್ತಾಯಿತ್ತು ಲಾಯರ್ ಮಂಜುನಾಥ್ ಅಷ್ಟು ಹೆಣ ಸಿಕ್ಕಿದೆ, ಎಷ್ಟು ಹೆಣ ಪ್ರೆಸ್ ರಿಲೀಸ್ ಮಾಡ್ತಿದ್ದಾರೆ, ಅದ್ರ ಮೇಲೆ ಯಾಕೆ ಆ್ಯಕ್ಷನ್ ತಾಣ್ತಿಲ್ಲ ಅಂತ ಗೊತ್ತಾಗಿಲ್ಲ. ಅಲ್ಲ, ಯಾಕಂದರೆ ನಮ್ಮಲ್ಲಿ ಒಂದಿದೆ, ಲಾಯರ್ದು ಬಗ್ಗೆ ನಾವು ಹೆಚ್ಚಿಗೆ ಹೇಳಲ್ಲ. ಆದರೆ ಲಾಯರ್ಗಳು ಅವ್ರ ಯೂನಿಯನ್ ಇದೆಯಲ್ಲ, ಅವರು ಇವನು ಹೊರಗಾಕ್ಬೇಕು ಫಸ್ಟು. ಯಾಕಂದ್ರೆ ನಿನ್ನಿಂದ ನಮಗೆ ಕೆಟ್ಟ ಹೆಸರು ಬರ್ತಾ ಇದೆ ಅಂತ ಪ್ರೆಸ್ ರಿಪೋರ್ಟು ಅವ್ರು ಹೇಗೆ ರಿಲೀಸ್ ಮಾಡ್ತಾರೆ. ನಿಜವಾಗೂ ಇದು ಭಾಳ ಒಂದು ದೊಡ್ಡ ದುರಂತ, ಒಂದು ಕಪೋಕಲ್ಪಿತ ಕಥೆಗೆ ಇವರೆಷ್ಟು ಜೀವ ತುಂಬಿದ್ದಾರೆ ಅಂದರೆ ನಿಜವಾಗೂ ಹೇಳ. ದೇವರು ಸತ್ಯ ಇದೇನಕ್ಕೆ ಇದೇ ಉದಾಹರಣೆ. ಜನ ಆಕ್ರೋಶ ಆಗಲಿಲ್ಲ, ಜನ ದೊಂಬಿ ಹೇಳಲಿಲ್ಲ, ಜನ ಹೋಗಿ ಧರ್ಮಸ್ಥಳಕ್ಕೆ ನುಗ್ಗಲಿಲ್ಲ. ಆದರೆ ಇವ್ರದ್ದೆಲ್ಲ ಪ್ಲ್ಯಾನಿಂಗ್ ಇತ್ತು. ಏನೇ ಹೇಳಿ ನನಗನ್ಸೋದು ಇವ್ರು ಪಾರ್ಷಿಯಲಿ ಸಕ್ಸಸ್ ಆಗಿದ್ದಾರೆ. ಹೆಣ ಇಟ್ಕೊಂಡು ರಾಜಕೀಯ ಮಾಡ್ತಾರೆ ಅಂತ ಹೇಳ್ತಾರಲ್ಲ, ಇವರು ಎಂಥ ನಿಕೃಷ್ಟರು ಅಂತ ಹೇಳಿದ್ರೆ, ಆ ಎಮ್ಮನ್ನು ಒಂದು ಸರಿ ರೇಪೋ ಯಾರು ಮಾಡಿದ್ರೋ ಗೊತ್ತಿಲ್ಲ, ಆದರೆ ಇವರು ದಿನಾಗಲೂ ಮಾಡೋಕ್ಕೆ ಶುರು ಮಾಡಿದ್ರು. ಅವಳು ಯಾವ ರೀತಿ ಅಂತ ಹೇಳಿದ್ರೆ, ನಿಜವಾಗೂ ಆಕೆ ಇವ್ರ ತಂಗಿ ಆಗಿದ್ರೆ, ಇವ್ರ ಅಕ್ಕ ಆಗಿದ್ರೆ, ಇವರು ಮಗಳಾಗಿದ್ರೆ ಇವ್ರ ರೀತಿ ಮಾಡ್ತಿದ್ರ. ಹೇಳಿದ್ದೆಲ್ಲ ಸೌಜನ್ಯದ. ಆದರೆ ಎಷ್ಟೋ ಬಂದಿದೆ ನೋಡಿ, ಎಲ್ಲ ಇವರು ರಾತ್ರಿ ಮೀಟಿಂಗ್ ಮಾಡುವಾಗ ಸೌಜನ್ಯ ನೆಪ ಮಾತ್ರ. ನಮ್ಮ ಟಾರ್ಗೆಟ್ ಧರ್ಮಸ್ಥಳ ವೀರೇಂದ್ರ ಹೆಗ್ಡೆ. ಸರ್, ಈ ಪ್ರಕರಣದಲ್ಲಿ ಮೀಡಿಯಾದ ಪಾತ್ರದ ಬಗ್ಗೆ ನೀವೇನಂತೀರಿ ಒಬ್ಬ ಪೊಲೀಸ್ ಅಧಿಕಾರಿಯಾಗಿ? ಮೀಡಿಯಾ ಇದೆಯಲ್ಲ ಪ್ರಜಾಪ್ರಭುತ್ವದ 4ನೇ ಅಂಗ. ನಿಜವಾಗಿ ಇವರು ಜನಕ್ಕೆ ಗೈಡ್ ಮಾಡಬೇಕಿತ್ತು. ಗೈಡ್ ಮಾಡೋದನ್ನೆಲ್ಲ ಬಯಸಿ ಇವ್ರನ್ನ ನಂಬ್ತಾಯಿದ್ರು. ಆದರೆ ಇವರು ಸಮೀರು ಇವರೆಲ್ಲ ಗುಂಪಿದೆಯಲ್ಲ, ಜನರ ಭಾವನೆಗಳನ್ನು, ಜನರ ನಂಬಿಕೆಗಳನ್ನು ವ್ಯಾಪಕವಾಗಿ ಈ ಒಂದು ಮೀಡಿಯಾಗಳನ್ನು ಬಳಸ್ಕೊಂಡು ದುರುಪಯೋಗ ಮಾಡಿದ್ರು. ಯಾವ ಲೆಕ್ಕದಲ್ಲಿ ನನ್ನ ಲೆಕ್ಕದಲ್ಲಿ ಇನ್ನು ಡ್ಯಾಮೇಜ್ ಸರಿಪಡ್ಸೋಕ್ಕೆ ಆಗದೇ ಇದ್ದಷ್ಟು ಮಟ್ಟಕ್ಕೆ ಮಾಡಿದ್ರು. ಇವ್ರು ಏನಾದ್ರು ಸಕ್ಸಸ್ ಆಗಿದ್ದರೆ ಬರೀ ಧರ್ಮಸ್ಥಳದ ಇದು ಹೋಗ್ತಿರಲಿಲ್ಲ, ಹಿಂದೂ ಧರ್ಮದ ಬಗ್ಗೆ ವಿರೋಧ ಅಷ್ಟೇ ಆಗ್ತಿರಲಿಲ್ಲ, ನಮ್ಮ ದೇಶದ ಪ್ರತಿಷ್ಠೆನೂ ಭಾಳಷ್ಟು ಡ್ಯಾಮೇಜ್ ಆಗ್ತಿತ್ತು. ಈಗ ವಿದೇಶದಲ್ಲೇ ಭಾಳ ಆಗಿದೆ. ಈಗ ಮಾಡಬೇಕಾದಂದರೆ SIT ಸರಿಯಾದ ಒಂದು ಕ್ರಮ ತಗೊಂಡು ಯಾರು ಇವರೆಲ್ಲ ಕಿಡಿಗೇಡಿಗಳು ಎಲ್ಲರನ್ನು ಸ್ಪಷ್ಟವಾಗಿ ಗುರುತಿಸಿ, ಇವರ ಪಾತ್ರಗಳು ಗುರುತಿಸಿ, ಇವರಿಗೆ ಎಲ್ಲಿಂದ ಸಪೋರ್ಟ್ ಬಂದಿದೆ, ಎಷ್ಟು ಫೈನಾನ್ಸ್ ಆಗಿದೆ, ಯಾರ್ಯಾರಿದ್ದಾರೆ, ಇಡೀ ಷಡ್ಯಂತ್ರದ ಪಿತೂರಿಗಾರರ ಎಲ್ಲ ಗ್ಯಾಂಗನ್ನು ಹೊರಗೆ ತೆಗೆದು ಈ ಜಗತ್ತಿಗೆ ಸತ್ಯ ತೋರಿಸ್ಬೇಕು. ಆ ಸತ್ಯ ತೋರಿಸುವ ಟೈಮ್ನಲ್ಲಿ ಈಗ ಇಲ್ಲಿವರೆಗೆ ಏನು ಇಲ್ಲಿ 1000 ಹೆಣ 100 ಹೆಣ ಅಂತ ಕೊಟ್ಬಿಟ್ಟು ಪಂಜರ ಸಿಕ್ತು, ಕಳೇಬರ ಸಿಕ್ತು ಅಂತ ಹೇಳಿದಂಥ ಎಲ್ಲ ಒಂದು ಮಾಧ್ಯಮಗಳು ಈಗ ಸರಿಯಾದ ರೀತಿಯಲ್ಲಿ ಇವೆಲ್ಲ ಇದು ಸುಳ್ಳು, ನಮ್ಮನ್ನು ಇವರು ಮಿಸ್ಗೈಡ್ ಮಾಡಿದ್ರು. SITನ ನ್ಯಾಯಾಂಗನ ಕೋರ್ಟನ್ನು ಮಾಡಿದಂಗೆ ನಮ್ಮನ್ನು ಮಿಸ್ಗೈಡ್ ಮಾಡೋದು ಅಂತ ಇವರು ಒಂದು ಸ್ಟೇಟ್ಮೆಂಟ್ ಕೊಡೋದು ಒಳ್ಳೆಯದು ಅನಿಸುತ್ತೆ ನನಗೆ. ಯಾಕಂದರೆ ಮುಂದೆ ಈ ರೀತಿ ಬರುವಂಥ ಈ ಸಮೀರ್ ಥರದವರು ಇವರು ಗ್ಯಾಂಗು ಪ್ರತಿಯೊಬ್ಬರು ಪಾಠ ಕಲಿಬೇಕಾಗಿದೆ. ಇಲ್ಲದಿದ್ದರೆ ಏನಾಗುತ್ತೆ, ಪ್ರತಿನಿತ್ಯ ಜನರ ಭಾವನೆಗಳು, ಜನರ ನಂಬಿಕೆಗಳ ಮೇಲೆ ಇವರು ಪ್ರತೀಕಾರ ದಾಳಿ ಮಾಡ್ತಾನೆ ಇರ್ತಾರೆ. ಶ್ರದ್ಧಾ ಕೇಂದ್ರಗಳು ಈಗ ನೋಡಿ, ಮೊದಲಿಗೆ ಕಂಚಿ ಆಯಿತು, ನಂತರ ರಾಘವೇಶ್ವರ ಮಠ ಆಯಿತು, ಆಮೇಲೆ ಇಸ್ಕಾನ್ ಟೆಂಪಲ್ ಆಯಿತು, ಆಮೇಲೆ ಈಶಾ ಫೌಂಡೇಶನ್ ಆಯಿತು,
ಅದು ಈಶಾ ಫೌಂಡೇಶನ್ ಅಂತ ಹೇಳೋದು ನಿಜವಾಗೂ ಸದ್ಗುರು ಅವರು ಸ್ಪಷ್ಟವಾಗಿ ನಿಂತು ಜನ ಅವ್ರ ಜೊತೆಗೆ ನಿತ್ಯನಾಯಿತು. ನೀವು ಅವಾಗ ಕೇಳಿದ್ರಿ ಧರ್ಮಸ್ಥಳದ ಮೇಲೆ ಟಾರ್ಗೆಟ್, ಯಾಕಂದರೆ ನಾನು ತಿಳ್ಕೊಂಡಂಗೆ ಧರ್ಮಸ್ಥಳದಲ್ಲಿ ಆ ಸುತ್ತಮುತ್ತ ಎಲ್ಲೂ ಕನ್ವರ್ಷನ್ಗೆ ಆಗಿಲ್ಲ. ಅವರು 10,000 13,000 ದೇವಸ್ಥಾನಗಳನ್ನು ಜೀರ್ಣೋದ್ಧಾರ ಮಾಡಿದ್ರು. ಆಮೇಲೆ 10,000 ಭಜನಾ ಮಂಡಿಗಳು ಇದು ಮಾಡಿದ್ರು. ಆಮೇಲೆ 1.5 ಲಕ್ಷಕ್ಕೂ ಹೆಚ್ಚು ಜನ ಮದ್ಯ ವ್ಯಸನಗಳನ್ನು ಬಿಡಿಸಿದ್ದಾರೆ. 1,500 ಮದ್ಯ ವ್ಯಸನವನ್ನು ಬಿಡಿಸುವಂಥ ಕೇಂದ್ರಗಳು ಮಾಡಿದ್ದಾರೆ. ಎಷ್ಟು ಉದ್ಯೋಗ ಕೊಟ್ಟಿದ್ದಾರೆ, ಎಷ್ಟು ಜನರಿಗೆ ಊಟ ಕೊಟ್ಟಿದ್ದಾರೆ. ಆಮೇಲೆ ಇವರು ಹೇಳ್ತಾರೆ ಅಲ್ಲಿರೋ ಕೆಲಸಗಾರರಿಗೆ ಊಟ ಕೊಟ್ಟಿಲ್ಲ ಅಂತ ಹೇಳ್ತಿದ್ರು. ಬೇರೆಯವರಿಗೂ ಬಂದು ಊಟ ಹಾಕ್ತಾರೆ, ಅವ್ರಿಗೆ ಕೆಲಸ ಕೊಟ್ಟಿಲ್ಲ. ಆಮೇಲೆ ಆಮೇಲೆ ಅವ್ರಿಗೆ ವೇತನ ಕೊಡ್ತಿರಲಿಲ್ಲ, ಒಗಾಸ್ತಾ ಇದ್ದರು. ಏನು ಇವರೆಲ್ಲ ಕೇಳಿದ್ರೆ ಇಡೀ ಅಂದರೆ ಇವರು ಐ ವಿಟ್ನೆಸ್ ಥರ ಮಾತಾಡ್ತಾ ಇದ್ದಾರೆ. ಇಡೀ ಸಮಾಜದ ಹೇಳ್ತಾರಲ್ಲ ಹಿಂದೂ ಇದು ದಾಯಿತ್ವ ಇವರು ತಾಂಡಿದಾರ ಅಂತ. ಇವರೇನು ಎಲ್ಲ ನೊಂದವರು ದಾಯಿತ್ವ ಇವರು ತಾಂಡಿದಾರ. ಇವೆಲ್ಲ ತೋಳ ಹೊಂಡಕ್ಕೆ ಬಿದ್ದಾಗ ಆಳಿಗೊಂದು ಕಲ್ಲು ಅಂತ ಹೇಳೋದು ಬದಲು ನಿಜವಾಗೂ ಸಾಮಾಜಿಕ ಪ್ರಜ್ಞೆ ಇದ್ದರೆ, ಈ ಸೋಷಿಯಲ್ ಕನ್ಸರ್ನ್ ಅಂತಿರಲ್ಲ, ಇದಿದ್ದರೆ ಮೊದಲೇ ಹೇಳಬೇಕಿತ್ತು. ಈಗ ನಾವೊಂದು ಪರಾಮರ್ಶೆ ಮಾಡಬೇಕು. ಯಾಕಂದರೆ ಹಿಂದೂ ಧರ್ಮದ ಎಲ್ಲ ಸರಿ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಒಂದು ಪಂಕ್ತಿ ಭೇದ, ಎರಡನೇದು ಈಗ ಜಾತಿ ಭೇದ, ಆಮೇಲೆ ಅಸ್ಪೃಶ್ಯತೆ. ತುಮಕೂರಲ್ಲಿ ಒಂದು ಬೇಜಾರಾಯಿತು, ದೇವಸ್ಥಾನಕ್ಕೆ ಅಸ್ಪೃಶ್ಯನ ಪ್ರವೇಶ ಇಲ್ಲ ಅಂತ ಪೊಲೀಸ್ನವ್ರು ಹೋಗಿ ಪ್ರವೇಶ ಮಾಡೋಕ್ಕೆ ಹೋದ್ರೆ ದೇವ್ರ ಮೂರ್ತಿನೇ ತಗೊಂಡು ಹೊರಬರ್ತಾರೆ. ನಾನು ಕೇಳೋದು ಇಷ್ಟೇ, ಇವರೇನು ಒಂದು ಹೊಲಮಾದಿಗರು ಅಂತ ಇವ್ರು ಹೇಳ್ತಾರಲ್ಲ, ಅವರಿಗೆ ಇವ್ರು ಹೆಣ್ಮಕ್ಳು ಕೊಡೋದು ಬೇಡ, ಇವ್ರ ಮನೆಯಲ್ಲಿ ಕರ್ಕೊಂಡು ಸಹಪಂಕ್ತಿ ಭೋಜನ ಹಾಕೋದು ಬೇಡ. ಒಂದು ವೇಳೆ ಇವ್ರು ಹೇಳುವಂಥ ಹೊಲಮಾದಿಗರ ಮನೇಲಿ ಹುಟ್ಟಿದ್ರೆ, ಹೊಲಮಾದಿಗ ಅಂತ ಹೇಳೋದೇ ತಪ್ಪು. ಯಾಕಂದರೆ ಜಾತಿಯಿಂದಲ್ಲ ಗುಣದಿಂದ ಆದಿಗನ ಹೊಲಿಯ ಅಂತ ಬಸವಣ್ಣ ಭಾಳ ಚೆನ್ನಾಗಿದೆ. ಹೊಲಸ ತಿಂಬೋನೆ ಹೊಲೆಯೋ ಕೊಲುವೆನೇ ಮಾದಿಗ ಅಂತ ಹುಟ್ಟಿನಿಂದ ಜಾತಿ ಮಾಡಿ ಪ್ರಾಣಿ ಪಕ್ಷಿಗಳನ್ನು ಒಳಗೆ ಬಿಡ್ತಾರೆ, ನಾಯಿ ಬೆಕ್ಕನ್ನು ಒಳಗೆ ಬಿಡ್ತಾರೆ. ಆದರೆ ಮನುಷ್ಯ ನಮ್ಮಂತ ಇರೋನು ಹೊರಗೆ ಇಡ್ತಾರಲ್ಲ. ಎರಡನೇದು, ಹಿಂದೆ ದೇವಸ್ಥಾನ ಮನೆ ಒಳಗಿದೆ ಹಸು ಇದ್ದು ಹೊರಗಡೆ ನಾಯಿ ಇದ್ದು, ಈಗ ರಿವರ್ಸ್ ಆಗಿದೆ. ಎಲ್ಲದರಲ್ಲೂ ನಮ್ಮ ಧರ್ಮದಲ್ಲೂ ಒಂದು ಬದಲಾವಣೆ ಬರಬೇಕು. ಎಲ್ಲರೂ ನಮ್ಮಂತೆ ತಿಳ್ಕೊಬೇಕು. ಇಲ್ಲದೆ ಇದ್ದರೆ ಈ ಅನಾಹುತ ಆಗ್ತದೆ. ನಂತರ ಇದರಲ್ಲೂ ಧರ್ಮಸ್ಥಳದಲ್ಲೂ ಅಷ್ಟೇ, ಏನಾದರೂ ನ್ಯೂನ್ಯತೆಗಳಿದ್ದರೆ ಇವ್ರು ಹೇಳಿದ್ರು ಅಂತಲ್ಲ, ಸರಿಪಡಿಸ್ಕೊಂಡು ಹೋಗುವಂಥ ಒಂದು ಅವಕಾಶ. ಯಾಕಂದರೆ ಒಂದು ಹಾಲು ತಾಣಬೇಕಾದ್ರೆ ಪಾತ್ರೆ ಕ್ಲೀನಾಗಿ ತೊಳಿತೀವಿ. ಇದೊಂದು ಒಳ್ಳೆ ಬೆಳವಣಿಗೆ ಆಗಿದೆ. ನಿಜವಾಗಿ ಯಾರೋ ಹೇಳಿದ್ರು, ಅಣ್ಣಪ್ಪ ಮಂಜುನಾಥ ಸ್ವಾಮಿ ಒಳ್ಳೆ ಕ್ರಮ ತಾಂಡಿರಂತ. ಒಳ್ಳೆ ಕ್ರಮ ಈಗಲೇ ಗೊತ್ತಾಯ್ತಲ್ಲ ನಮಗೆ. ಎಷ್ಟು 13-20 ಹೊಂಡದ ತೆಗೆದ್ರು ಏನೂ ಸಿಕ್ಕಿಲ್ಲ. ಎರಡನೇದು, ಸತ್ಯ ಏನು ಅಂತ ಹೊರಗೆ ಬಿತ್ತು. ಇರೋ ಬುರ್ಡೆ ಗ್ಯಾಂಗು ಇವರೆಲ್ಲ ಏನು ಪಿತೂರಿಗಾರರೆಲ್ಲ ಹೊರಗೆ ಬಿದ್ದರು. ಈಗ ನಮ್ಮ ಜನರ ಒಂದು ಕರ್ತವ್ಯ ಅಂದರೆ, ಇಲ್ಲಿವರೆಗೆ ನಾವು ಸಮೀರ ಅವರು ಇವರು ಮಾತು ಕೇಳಿದ್ವಲ್ಲ, ಇನ್ನಾದರೂ ಸ್ವಲ್ಪ ಪರಾಮರ್ಶೆ ಮಾಡೋಣ. ಒಬ್ಬ ಈ ರೀತಿ ಹೇಳ್ತಾ ಇದ್ದಾನೆ ಅಂತ ಯಾಕೆ ಹೇಳ್ತಾ ಇದ್ದಾರೆ ಅಂತ ಹೇಳೋಣ. ಅದು ಬಿಟ್ಕೊಂಡು ತೋಳ ಬಂತು ತೋಳ ಅಂತ ಒಂದು ಕತೆ ಇದೆ, ನಿಮ್ಗೆ ಗೊತ್ತಿರೋದು. ಪಂಚತಂತ್ರದಲ್ಲಿ ಒಬ್ಬ ಈ ಯಜ್ಞಕ್ಕೆ ಒಂದು ಒಳ್ಳೆ ಹಾಡನ್ನು ತಗೊಂಬರ್ತಾನೆ. 3 ಜನ ಕಳ್ಳರು ನೋಡ್ತಾರೆ ಹೆಂಗಾರು ತಾಣಬೇಕು ಅಂತ. ಒಬ್ಬ ಬಂದು ಹೇಳ್ತಾನೆ, ಏನೋ ಹುಲಿ ಹೊತ್ಕೊಂಡು ಹೋಗ್ತಿದೆಯಲ್ಲ ಅಂತ. ಅವನು ಹೇಳ್ತಾನೆ, ಹುಲಿ ಎಲ್ಲ ಇದು ಹಾಡು ಅಂತ. ಮುಂದೆ ಹೋಗ್ತಾ ಇದ್ದಂಗೆ ಅವನು ಹೇಳ್ತಾನೆ, ಏನೋ ಒಂದು ಹೆಣ ಹೊತ್ಕೊಂಡು ಹೋಗ್ತಿದೆಯಲ್ಲ ಹಾಗೆ ಅಂತ. ಇವನಿಗೆ ಡೌಟ್ ಆಗುತ್ತೆ, ಅವನಿಗೆ ಹುಲಿಯಾಗಿ ಕಾಣ್ತೋ, ಇವನಿಗೆ ಹೆಣ ಕಾಣ್ತೋ, ಇಲ್ಲಪ್ಪ ಹಾಡು ಅಂತ. ಮತ್ತೊಬ್ಬ ಹೇಳ್ತಾನೆ, ಏನಿದು ಪಿಸಾಚಿ ಎತ್ಕೊಂಡು ಹೋಗ್ತಿದೆ ಅಂತ. ಆವಾಗ ಗೊತ್ತಾಗ್ತದೆ, ಓ ಇದು ಪಿಸಾಚಿನೇ ಇರಬೇಕು, ಇದೇನೋ ಇಲ್ಲೇ ಅವನು ಯಾಕೆ ಕೊಡ್ತಾ ಇದ್ದ ಅಂಥೇಳಿ ತೆಗೆದು ಒಗಾಸು ಓಡೋಗ್ಬಿಡ್ತಾನೆ. ಆವಾಗ 3 ಜನ ಕಳ್ಳರು ಸೇರಿ ತಿಂತಾರೆ. ಹಾಗೆ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡಿ ಏನೋ ಇವ್ರದ್ದು ವದಂತಿ ಇದ್ದಿದ್ದಿರಬೇಕು. ಮೊದಲು ಗೊತ್ತಲ್ಲ, ರೋಲ್ ಕಾಲ್ ಬ್ಲ್ಯಾಕ್ ಮೇಲ್ ಮಾಡಿದ್ರೆ ಏನೋ ಕೊಡ್ತಾರೆ ಅಂತ. ಮೋಸ್ಟ್ಲಿ ಅದಕ್ಕೆ ಒಪ್ಪಿಲ್ಲ ಕಾಣುತ್ತೆ. ಇನ್ನು ನಂತರ ಈಗ ಈ ವಿಡಿಯೋ ಅದು ಮಾಡಿ ರೀಲ್ಸ್ ಮಾಡಿದ್ರೆ ಅದ್ರಲ್ಲಿ ಒಂದಷ್ಟು ದುಡ್ಡು ಬರುತ್ತೆ ಅಂತ. ಆಮೇಲೆ ಹೆಂಗು ಫಂಡ್ ಎಲ್ಲ ಬರ್ತಾಯಿತ್ತು. ಯಾಕಂದರೆ ಮೊದಲಿದ್ದಂಥ ಈ ಪಿತೂರಿಗಾರರ ಆಸ್ತಿಗೂ ಅವರ ಸರಳ ಜೀವನಕ್ಕೂ ಈಗ ಐಷಾರಾಮಿ ಜೀವನಕ್ಕೂ ವ್ಯತ್ಯಾಸ ಕಂಡು ಬರ್ತಾರೆ. ಹಾಡೆ ಆಗಲು ಫಾರ್ಚುನರ್ ಕಾರಲ್ಲಿ ತಿರುಗಾಡ್ತಾರೆ, 3-4 ಅಂತಸ್ತಿನ ಮನೆ ಕಟ್ಟಿದ್ದಾರೆ, ಎಲ್ಲ ಹುಲ್ಲಿನ ಮನೆ, ತಗಡಿನ ಮನೆ. ಒಬ್ಬನ ಜೊತೆಗೆ 4-5 ಜನ ಲಾಯರ್ಗಳನ್ನು ಮೇಂಟೈನ್ ಮಾಡ್ತಿದ್ರು ಅಂದ್ರೆ ಅಂದಾಜು. ಸಮೀರ ಫಸ್ಟ್ ವಿಡಿಯೋ ಮಾಡುವಾಗ ನನಗೆ ಎಡಿಟ್ ಮಾಡ್ಲಿಕ್ಕೆ ದುಡ್ಡು ಇರಲಿಲ್ಲ ಅಂತ ಹೇಳಿ ಅವನೇ ಹೇಳ್ಕೊಂಡಿದ್ದಾನೆ. ಈಗ ಅವ್ನು ಬರುವ ಪೊಸಿಷನ್ ನೋಡಿದ್ರೆ ಅದೇ ಕೂಲಿಂಗ್ ಗ್ಲಾಸ್ ಹಾಕಿ ಲಾಯರ್ ಜೊತೆ ಈ ಕಡೆ ಲಾಯರು. ಆಮೇಲೆ ಇವರಿಗೆ ಈ ಲಾಯರ್ ತನಕ ದುಡ್ಡು ಕೊಟ್ಟವರು ಎಲ್ಲವನ್ನ SIT ಹೊರತರಬೇಕು. ನಿಜವಾಗ ನನಗೆ ಅನಿಸುತ್ತೆ SIT ಜೊತೆಗೆ. ಅಲ್ಲ ಈಗ ಸರ್, ಎಷ್ಟು ಸಮಾಜದ ದಾರಿ ತಪ್ಪಿಸಿದ್ರಿ, ಧರ್ಮದ ದಾರಿ ತಪ್ಪಿಸಿದ್ರಿ, ನಮ್ಮ ನಂಬಿಕೆಯ ನೆಲೆಗೆ ಅಪನಂಬಿಕೆಯ ಅಭಿಷೇಕ ಮಾಡಿದ್ರಿ.
ನಮ್ಮ ಇಡೀದಾದಂಥ ಒಂದು ಸನಾತನ ನೆಲೆಯನ್ನೇ ನೀವು ಅಲ್ಲಾಡಿಸಿದ್ರಿ. ಸೊ ಈಗ ಇಂಥವ್ರಿಗೆ ಕಾನೂನಾತ್ಮಕವಾಗಿ ಏನಾಗಬಹುದು? ನಿಜವಾಗಿಯೂ ಇವರೆಲ್ಲ ಜೈಲಲ್ಲಿರಬೇಕು, ಇವ್ರದ್ದು ಆಸ್ತಿಯೆಲ್ಲ ಮೊಟಗಲಾಗಬೇಕು, ಇವ್ರಿಗೆ ಪುಂಡುಗಂಧಾಯ ಹಾಕಂಗಿರಬೇಕು. ಏನು ರೌಡಿ ಲೀಸ್ಟ್ ಅಂತಾರೋ ಸಾಮೂಹಿಕವಾಗಿ ಈ ಜನರನ್ನ ಎಂಥ ವಂಚಕರು, ಇಡೀ ಸಮಾಜ ವಂಚಕರು ಅನ್ನೋದು ಹೊಸ ಒಂದು ಟೈಟಲ್ಲೇ ತರಬೇಕು. ಈ ರೌಡಿ ಲಿಸ್ಟು MOB ಇದ್ದಂಗೆ ಇದೊಂದು ಲೀಸ್ಟ್ ತಂದು ಇವರ ಒಟ್ಟಿಗಿದ್ದವರು ಎಲ್ಲರೂ ಬರಬೇಕು. ಇಲ್ಲ, ಮಾಧ್ಯಮದಲ್ಲಿ ನಿಜವಾಗೂ ಮಾಧ್ಯಮದವರು ಈಗ ಒಂದು ಪರಾಮರ್ಶೆ ಮಾಡಬೇಕು. ನಾವು ಏನೋ ಒಂದು ಸುದ್ದಿ ಕೊಡೋಕ್ಕಿಂತ ಸರಿಯಾದ ಸುದ್ದಿ ಕೊಡೋಣ. ಯಾಕಂದರೆ ಜನ ನಮ್ಮ ಮೇಲೆ ಇಟ್ಟಿದ್ದಾರೆ ವಿಶ್ವಾಸ, ಆ ವಿಶ್ವಾಸ ನಾವು ಹಾಳು ಮಾಡ್ಕೊಬಾರ್ದು ಅಂತ ಮಾಧ್ಯಮದವರು ಈಗ ಸರಿಯಾದ ರೀತಿಯಲ್ಲಿ ಕ್ರಮ ಕೈಗೊಳ್ತಾರೆ ಅಂತ ನನಗೆ ಅನಿಸುತ್ತೆ. ಮಾಡ್ತಾ ಇದ್ದಾರೆ. ಆದರೆ SIT ರಿವರ್ಸ್ ಕೇಸ್ ಆಗುತ್ತೆ ಅವ್ರ ಮೇಲೆ ಮೋಸ್ಟ್ಲಿ ಆಗಲೇಬೇಕಲ್ಲ. ಯಾಕಂದರೆ ಈಗಾಗಲೇ ಗೊತ್ತಾಗಿದೆ ಯಾವನ ಮಾಹಿತಿ ನೋಡಿ ಬುರುಡೆಯಿಂದ ಅಲ್ಲ, ಅದೇ ಮಾಹಿತಿದಾರ ಅಂತ ಅವನಿಗೆ ಕೊಟ್ಟಂತ ಆವಾಗ ಬಿಟ್ಟುಕೊಂಡು ಈಗ ಅವನ್ನೇ ಕೇಸ್ ರಿಜಿಸ್ಟರ್ ಆಗಿದೆ, ಅರೆಸ್ಟ್ ಮಾಡಿದ್ದಾರೆ, ಅವನು ಕೋರ್ಟಿಗೆ ಪ್ರೊಡ್ಯೂಸು ಮಾಡ್ತಾ ಇದ್ದಾರೆ, ಅವನದು ಇತಿಹಾಸ ಎಲ್ಲ ತೆಗಿತಿದ್ದಾರೆ. ಅವನಿಗೆ ಸಪೋರ್ಟ್ ಕೊಟ್ಟವ್ರು ಮನೆಯೆಲ್ಲ ಬೆಳಗಿಂದ ನೋಡ್ತಿದ್ದೆ ರೈಡ್ ಆಗ್ತಿದ್ದಾರೆ. ಈಗ 6-7 ಗಂಟೆ ಇನ್ನು ಎಷ್ಟು ತಾಳ್ತಾರೋ ಗೊತ್ತಿಲ್ಲ. ಅವ್ರದ್ದು ಕಾಲ್ ಲಿಸ್ಟ್ ಎಲ್ಲರದ್ದು ತೆಗಿತಾ ಇದ್ದಾರೆ. ಈಗ ಅವ್ರ ಜೊತೆಗೆ ಫೋನ್ ಕಾಂಟ್ಯಾಕ್ಟ್ ಇದ್ದವರು ಎಲ್ಲರನ್ನೂ ತೆಗಿತಾ ಇದ್ದಾರೆ. ಇಲ್ಲ, SIT ಭಾಳ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ. ಆದರೆ ಅಷ್ಟು ಶೀಘ್ರವಾಗಿ ಮುಗಿಸಿ ಇವೆಲ್ಲ ಏನಾರ ಪಿತೂರಿಗಾರರು, ಮೋಸಗಾರರು, ನಮ್ಮೆಲ್ಲರ ನಂಬಿಕೆಗೆ ಮೋಸ ಮಾಡಿದವರು ಎಲ್ಲ ಒಳಗೆ ಕೂತು ಇನ್ನು ಈ ಕೆಲಸ ಮಾಡೋಕ್ಕೆಲ್ಲ ಹೆದರಬೇಕು ಅಂತ ಸಮಾಜಕ್ಕೊಂದು ಮೇಲ್ಪಂಕ್ತಿ ತೋರಿಸುವಂಥದ್ದನ್ನು ನಾವೆಲ್ಲ ನಿರೀಕ್ಷಣೆ ಮಾಡ್ತೀವಿ. ಸರ್, ತುಂಬ ಧನ್ಯವಾದ ನಿಮಗೆ. ಯಾಕಂದರೆ ನಿಮ್ಮ ಬಿಡುವನ್ನು ಮಾಡ್ಕೊಬಂದು ನನಗೇನಿತ್ತು ಅಂದರೆ ನಿಮ್ಮಂಥ ಒಬ್ಬ ನಿಷ್ಠಾವಂತ ಅಧಿಕಾರಿ, ನಿಮ್ಮ ಅನುಭವ ಮತ್ತು ಕಾನೂನಿನ ತಿಳುವಳಿಕೆ ಚೌಕಟ್ಟಿನಲ್ಲಿ ಈ ಒಂದಿಷ್ಟು ಪ್ರಶ್ನೆಗಳಿಗೆ ನಿಮ್ಮಲ್ಲಿ ಉತ್ತರವನ್ನು ಬಯಸ್ತಾ ಇದ್ದೆ ನಾನು. ಆಮೇಲೆ ಕಾನೂನನ್ನೇ ಕೈ ತೆಗೆದುಕೊಳ್ಬಾರ್ದು ಅಂತ ಹೇಳ್ತಾರೆ, ಆದರೆ ಕಾನೂನನ್ನು ನೆಲೆ ತಪ್ಪಿಸಬಾರ್ದು ಅನ್ನೋದು ಎಷ್ಟು ಮುಖ್ಯ ಆಗ್ಬೋದು. ಇವರು ಕಾನೂನನ್ನು, ನ್ಯಾಯಾಂಗವನ್ನು, ಶಾಸಕಾಂಗವನ್ನು, ಸಮಾಜವನ್ನು, ನಮ್ಮ ನಂಬಿಕೆಯನ್ನು, ನಮ್ಮ ಶ್ರದ್ಧಾ ಕೇಂದ್ರದ ಇಡೀದಾದಂಥ ಒಂದು ನೆಲೆಯನ್ನು ಸಂಪೂರ್ಣವಾಗಿ ದುರುಪಯೋಗಪಡಿಸ್ಕೊಂಡು ತಮ್ಮ ಸ್ವಾರ್ಥ ಲಾಲಸೆಗಾಗಿ ಈ ಲೆವೆಲ್ಗೆ ಮಾಡ್ಬೋದಾ ಕೆಲಸನ? ಅಲ್ಲ, ಅದೇ ಕಾಯಿಲೆ ಬಂದ ಮೇಲೆ ಅದಕ್ಕೆ ಔಷಧಿ ಹುಡುಕ್ತಾರೆ. ಮೊದಲು ಕಾನೂನನ್ನು ದುರುಪಯೋಗ ಮಾಡೋರು, ಕೈಗೆತ್ಕೊಳ್ಳೋರಿದ್ದರು, ಅದಕ್ಕೆ ಆ್ಯಕ್ಷನ್ ಇತ್ತು. ಆದರೆ ಈಗ ಕಾನೂನು, ನ್ಯಾಯಾಂಗ, ಜನರ ನಂಬಿಕೆ ಪ್ರತಿಯೊಂದನ್ನು ಮಿಸ್ಗೈಡ್ ಮಾಡೋರು ಇದಲ್ಲ. ಈ ಒಂದು ಕಾಯಿಲೆ ಈಗ ಒಂದು ಪ್ರಕಟವಾಗಿದೆ. ಇದಕ್ಕೆ ಸರಿಯಾದ ಔಷಧಿ, ಸರಿಯಾದ ಕ್ರಮ ಮಾಡದೇ ಇದ್ರೆ ಏನಾಗುತ್ತೆ ಅಂದರೆ ಸಮಾಜದಲ್ಲಿ ಸ್ವಾಸ್ಥ್ಯ ಹಾಳಾಗ್ತದೆ. ಇದು ಏನಾದರೂ ದೊಂಬಿಯಾಗಿದ್ದರೆ, ಜನಾಂಗೀಯ ಗಲಾಟೆಯಾಗಿದ್ದರೆ, ನಿಜವಾಗೂ ನೋಡಿ ಅಲ್ಲಿ ಈ ಪರ ವಿರೋಧ ಅಂಥೇಳಿ ಅಲ್ಲಿ ಜಗಳ ಆಯಿತು. ಅಣ್ಣ ತಮ್ಮನ ಥರ ಇದ್ದರು, ವೈರಿಗಳಾದರು. ಇದನ್ನು ಒಂದು ಕೆಟ್ಟ ಸಂಪ್ರದಾಯಕ್ಕೆ ಹೋಗ್ತಿತ್ತು. ದೇವರೇ ಮತ್ತು ಜನರ ಒಳ್ಳೆತನ, SITಯ ಒಂದು ಒಳ್ಳೆ ಕೆಲಸಗಳು ಇವೆಲ್ಲವೂ ಸೇರಿ ಒಟ್ಟಿನಲ್ಲಿ ಧರ್ಮಸ್ಥಳನ ಅಷ್ಟು ಉಳಿಸಿಲ್ಲ, ಕರ್ನಾಟಕನ ಉಳಿಸಿಲ್ಲ, ಭಾರತದ ಮರ್ಯಾದೆನ ಉಳಿಸಿದೆ. ಒಟ್ಟಿನಲ್ಲಿ ಜನರ ನಂಬಿಕೆ ಸಚ್ಚಾಗಿದೆ. ಈಗ ಮೊನ್ನೆವರೆಗೂ ಹೇಳ್ತಿದ್ರು ಧರ್ಮಸ್ಥಳಕ್ಕೆ ಜನ ಕಡಿಮೆ ಆಯಿತು ಅಂತ. ಈಗ ಅದ್ರ 4ರಷ್ಟು ಜನ ಬರ್ತಾ ಇದ್ದಾರೆ. ಯಾಕಂದರೆ ಜನಕ್ಕೆ ಸತ್ಯ ಗೊತ್ತಾಗುತ್ತೆ, ಯಾವಾಗಾದರೂ ಅರಿವಿಲ್ಲಾಗತ್ತೆ. ಇದನ್ನ ಕೆಲಸ ನೀವು ಮಾಡ್ತಾಯಿದ್ದೀರಿ. ನಿಜವಾಗ ನಿಮ್ಮಲ್ಲಿ ಹರಿಹರ ಪ್ರಿಯ, ಇವರು ಗಿಳಿಯಾರು, ಒಳ್ಳೊಳ್ಳೆಯವ್ರನ್ನ ಕರೆಸಿದ್ರಿ. ಅದಕ್ಕೆ ನನಗೊಂದು ಅವಕಾಶ ಕೊಟ್ಟಿದ್ದೀರಿ. ಯಾಕಂದ್ರೆ ನನ್ನ ಮನದಲ್ಲದ ನೋವು ಹೇಗೆ ಅನ್ಯಾಯ ನೋಡಿ ಓಡೋಗೋದಷ್ಟೇ ಹಿಡಿತಾನಲ್ಲ, ಸುಮ್ಮನಿರೋದು ಹಿಡಿತಾನ ಅಂಥದ್ದು ಆಗದೆ ನಮ್ಮ ಮನದ ಅಭಿಪ್ರಾಯ, ಜನರ ಅಭಿಪ್ರಾಯ ತಿಳಿಸೋಕ್ಕೊಂದು ಅವಕಾಶ ಕೊಟ್ಟಿದ್ದೀರಿ. ನಿಮ್ಮ ಒಂದು ನಿರ್ಭೀತ್ಯ ನನಗನ್ಸುತ್ತೆ. ನಾನು ಜೋಕ್ ಮಾಡಿದೆ, ನಿಮ್ಮನ್ನು ವಿರೋಧ ಪಕ್ಷದ ನಾಯಕ ವಿರೋಧ ಪಕ್ಷದಲ್ಲಿ ನೀವು ಒಬ್ಬನು ಕೂರಿಸಿದ್ರು ಸಾಕಿತ್ತು, ಅಲ್ಲಿ ಸಂಸತ್ತಾಗಲಿ ಇದು ಚೆನ್ನಾಗಿ ನಡೀತಿತ್ತು ಅಂತ. ಭಾಳ ಜವಾಬ್ದಾರಿಯಾಗಿ ಮಾಡ್ತಿದ್ದೀರಿ ಗಣಪತಿಯವರೇ. ಇದನ್ನು ಕೊನೆಯವರೆಗೂ ಮುಂದುವರಿಸಿ. ನೀವು ಎಲ್ಲಿವರೆಗೆ ಈ ರೀತಿ ಇರ್ತೀರೋ ಇಡೀ ಸಮಾಜ ನಿಮ್ಮೊಂದಿಗೆ ಇರ್ತದೆ ಅಂತ ಹೇಳ್ತಾ ನಿಮಗೆ ಒಳ್ಳೆಯದನ್ನು ಗಣಪತಿ ಈ ಗೌರಿ ಗಣೇಶ ಹಬ್ಬದಲ್ಲಿ ನಿಮಗೂ ಶುಭಾಶಯ, ಎಲ್ಲ ವೀಕ್ಷಕರು ಶುಭಾಶಯ ಕೊಡ್ತೀನಿ. ನಮಸ್ಕಾರ.